என்னுடைய வேலை ரொம்ப கம்மியா இருக்குது. ನನ್ನ ಕೆಲಸವು ಬಹಳ ಚಿಕ್ಕದಾಗಿದೆ. மகன் இவ்வளவு பெரிய பொறுப்புல இருந்து கொண்டு பாஸ்டர் ಆದ್ರೆ ಅಷ್ಟು ದೊಡ್ಡ ಒಂದು ಪದವಿಯಲ್ಲಿ ಇರುವಂತ ನಮ್ಮ ಸೇವಕರು அந்த வேலையை முடித்து விட்டு ಆ ಒಂದು ಕೆಲಸವನ್ನು ಮುಗಿಸಿ விவேக் நகர்ல இருந்து ராஜாஜி நகர் இவ்வளவு தூரம் டிராவல் பண்ணி ಅವರು ವಿವೇಕ್ ನಗರದಿಂದ ರಾಜಾಜಿ ನಗರಕ್ಕೆ ಬಹಳ ದೂರವಾಗಿ ಪ್ರಯಾಣ ಬಳಸಿ ஊழியத்தை இந்த விதத்துல வளர்த்திருக்கிறாரப்பா. ಇಲ್ಲಿಯವರೆಗೂ ಈಗಲೂ ಸಹ ತಮ್ಮ ಸೇವೆಗಳನ್ನು ನಡೆಸಿಕೊಂಡೇ ಬರುತ್ತಿದ್ದಾರೆ. ரியலி அவர் ரொம்ப கிரேட் தான் நான் நினைப்பேன். But one thing I understand the sacrifice of this man of God in the early days, how he used to come in the two-wheeler, get wet in the rain with his family. They used to stand and shelter, and that is how the ministry started. ನನಗೆ ಗೊತ್ತು ಅವರು ಆ ಪ್ರಾರಂಭದಲ್ಲಿ ಯಾವ ರೀತಿಯಾಗಿ ಅವರು ದೇವರಿಗೋಸ್ಕರ ತನ್ನ ಸೇವೆಗೋಸ್ಕರ ತನ್ನ ಕುಟುಂಬ ಸಹಿತವಾಗಿ ಬಂದು ತಮ್ಮನ್ನು ತಾವೇ ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟು ಯಾವ ರೀತಿಯಾಗಿ ಸೇವೆ ನಡೆಸಿಕೊಂಡು ಬಂದಿದ್ದಾರೆ ಎಂದು ನನಗೆ ಚೆನ್ನಾಗಿ ಗೊತ್ತು. And I know also he and his dear wife, they used to travel in two-wheeler, and it used to rain, and they used to stand on the road taking shelter, and they started the ministry coming here. அவருக்கு நம்ம பாஸ்டர் மூலமாக அவர் பிசாசு இங்கே ஓட்டினாங்க வெளியே போய் நிற்கும். அதே மாதிரி அவருக்கு வரங்கள், தாளந்துகள், அபிஷேகம், தீர்க்க தரிசன வரங்களை கொடுத்து ஆலயத்தில் இருக்கும் போதே அவர் பெற்றுக்கொண்டார். The most thing I really love from this church is the prayer of this church people. ಈ ಒಂದು ಸಭೆಯಲ್ಲಿ ಹೆಚ್ಚಾಗಿ ನಾನು ಪ್ರೀತಿಸುವಂತದ್ದು ಈ ಸಭೆಯಿಂದ ಬರುವಂತ ಪ್ರಾರ್ಥನೆ. Last 21 days I see so many people fasting and praying. ಕಳೆದ 21 ದಿನಗಳವರೆಗೂ ಅನೇಕ ಜನರು ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ರು. Do not know how we are running this even now. ಈ ಒಂದು ಸಭೆಯನ್ನು ಹೇಗೆ ನಡೆಸುತ್ತಾ ಇದ್ದೇವೆ, ಇದನ್ನು ಹೇಗೆ ಇದು ಪ್ರಾರಂಭವಾಯಿತು ಎಂಬುದಾಗಿ ನಿಮಗೆ ತಿಳಿದೇ ಇರಬಹುದು. What are the problems we are facing? One problem or another problems. ಒಂದು ಸಮಸ್ಯೆ ನಂತರ ಇನ್ನೊಂದು ಸಮಸ್ಯೆ. But today with all God with God's grace we are celebrating our 40th ministry and 20th anniversary of this church. ಈ ಸಭೆ ಕುರಿತು ಮತ್ತು ನನ್ನ ಕುರಿತು ಗೊತ್ತಿರುವ ಕೆಲವು ವ್ಯಕ್ತಿಗಳು ಬಂದು ಮುಂದೆ ಅವ್ರು ಟೆಸ್ಟ್ ಮಾಡಿ ಕೊಡ್ತಾರೆ. ಫಸ್ಟ್ ಬ್ರದರ್ ಸತ್ಯ ಅವ್ರು ಬಂದು ಸಿಲ ನಿಮಿಷಗಳಲ್ಲಿ ಈ ಸಭೆ ಕುರಿತು ನನ್ನ ಕುರಿತು ಅವ್ರಿಗೆ ಗೊತ್ತು, ಅವ್ರು ಬಂದು ಮುಂದೆ ಟೆಸ್ಟ್ ಮಾಡಿ ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಬನ್ರಿ. ಅವರು ಪಾಸ್ಟರ್ ದೇವದಾಸ್ ಜೊತೆಯಲ್ಲಿ ನನ್ನ ಕೂಡ ಸೇವೆ ಮಾಡಿದವರು. ನಿಯರ್ಲಿ ಐ ನೋ ಹಿಮ್ ಫಾರ್ ಮೋರ್ ದೆನ್ ಸಮ್ 42 years ಐ ಕ್ಯಾನ್ ಸೇ. ನಾನು 21 ವಯಸ್ಸಿನಲ್ಲಿ ನೋಡಿದ್ದ ಒಂದು ಮನುಷ್ಯನು. ಆಲ್ಮೋಸ್ಟ್ ಲೈಕ್ ಮೋರ್ ದೆನ್ 40 years ವಿ ನೋ ಈಚ್ ಅದರ್ ಆ್ಯಂಡ್ ವಿ ವರ್ಕ್ ಟುಗೆದರ್ along with our Reverend dear Pastor Devdas. So now he is here. ಇವತ್ತು ಇವರು ಇದ್ದಾರೆ. ಆದ್ದರಿಂದ ಅವರು ಕೆಲ ನಿಮಿಷಗಳಲ್ಲಿ ಅವ್ರಿಗೆ ಈ ಚರ್ಚ್ ಹೇಗೆ ಬೆಳೆದು ಬಂತು, ಈ ಮಿನಿಸ್ಟ್ರಿ ಹೇಗೆ, ಅದೆಲ್ಲ ಕುರಿತು ಕೆಲವು ನಿಮಿಷಗಳಲ್ಲಿ ಅವ್ರು ಮಾತಾಡ್ತಾರೆ. முதல் 20 ஆண்டுகளை குறித்து நாம் பார்த்தோம். ಮೊದಲನೇದಾಗಿ 20 ವರ್ಷಗಳ ಕಾಲ ದೇವರು ನಡೆಸಿಕೊಂಡು ಬಂದಿದ್ದು ನಾವು ನೋಡಿದ್ದೇವೆ. அதற்கப்புறம் பின்பு ஒரு 20 ஆண்டுகளை குறித்து பார்த்தோம். ಅದಾದ ನಂತರ ಹಿಂದೆ 20 ವರ್ಷಗಳ ಕಾಲ ಹೇಗೆ ದೇವರು ನಡೆಸಿಕೊಂಡು ಬಂದಿದ್ದಾರೆ ಎಂದು ಸಹ ನಾವು ನೋಡಿದ್ದು. ஆனால் இப்போ இருக்கிற 20 ஆண்டுகளை குறித்து பார்க்கும்போது மிகவும் பசுமையாக இருக்கிறது. ಈ ದಿನದಲ್ಲಿ ನೋಡಬೇಕಾದ್ರೆ ಇನ್ನು ಅಧಿಕವಾಗಿ ನೆರವೇರಿಕೊಂಡು ಬರ್ತಿದೆ. பார்ப்பதற்கு பசுமையாய் தோன்றுகிறது. பசுமையாய் தோன்றுகிறது. ಈಗ ಹಚ್ಚ ಹಸಿರಾಗಿ ಕಾಣಲ್ಪಡುತ್ತಿದೆ. ஆனால் இந்த பசுமைக்கு காரணம் என்ன? ಈ ಒಂದು ಹಚ್ಚ ಹಸಿರು ಕಾಣಲ್ಪಡುವುದ ಪ್ರದೇಶಕ್ಕೆ ಕಾರಣ ಏನು ಎಂದು ನೋಡುವಂತ ಸಮಯದಲ್ಲಿ இந்த கலர்ல இருந்து கொஞ்சம் black and white பக்கம் போணுமாக்கா, ಇದನ್ನು ಸ್ವಲ್ಪ ಹಿಂದಗಡೆ ಬ್ಲಾಕ್ ಅಂಡ್ ವೈಟ್ ರೀತಿಯಲ್ಲಿ ನೀವು ನೋಡುವುದಾದರೆ அங்க ஒரு கடினமான ஒரு உழைப்பு இருக்கிறது. ಅಲ್ಲಿ ಕಠಿಣವಾದ ಒಂದು ಪರಿಸ್ಥಿತಿ ಇತ್ತು. அந்த கடினமான உழைப்பு யார் என்று சொன்னால் ಅದರ ಹಿಂದೆ ಕಠಿಣವಾದ ಪ್ರದೇಶದಲ್ಲಿ ಯಾರಿದ್ದರು ಎಂದು ನೋಡುವಂತ ಸಮಯದಲ್ಲಿ அதுக்கு அஸ்திவாரமாய் நின்றவர் பாஸ்டர் தேவதாஸ் என்று சொல்லலாம். ಅದಕ್ಕೆ ಅಸ್ತಿವಾರವಾಗಿ ನಿಂತುಕೊಂಡಂತವರೇ ಪಾಸ್ಟರ್ ದೇವದಾಸ್ ಅವರು. அவர் முதலில் ராஜாஜி நகரில் ஊழியம் தொடங்கினார்.
ಅವರು ಮೊಟ್ಟ ಮೊದಲಾಗಿ ರಾಜಾಜಿನಗರ ಭಾಗದಲ್ಲಿ ಅವರು ಸೇವೆಯನ್ನು ನಡೆಸಿದರು. அவரோடு கூட அநேக வாலிபர்கள் ஊழியத்தில் ஈடுபட்டார்கள். ಅವರ ಸಂಗಡಲೂ ಸಹ ಅನೇಕ ಯವನಸ್ಥರು ಅವರ ಸಂಗಡ ಸೇರಿ ಸೇವೆ ಮಾಡುವುದಕ್ಕೆ ಪ್ರಾರಂಭಿಸಿದರು. இந்த இடத்தில் கர்த்தருடைய சித்தத்தின்படி ஒரு தேவ மனுஷனை இங்கே நிறுத்த வேண்டும் என்று சொல்லி ಕರ್ತನ ಚಿತ್ತ ನೆರವೇರಲ್ಪಡುವಂತೆ ಈ ಒಂದು ಪ್ರದೇಶದಲ್ಲಿ ದೇವರ ಮನುಷ್ಯನು ನಿಲ್ಲಿಸಬೇಕೆಂದು ராஜாஜநகர் பகுதியிலே பாஸ்டர் மூடி ஆல்பாவை அவர் கொண்டு வந்து நிறுத்தினார். ಆ ಒಂದು ರಾಜಾಜಿನಗರ್ ಭಾಗದಲ್ಲಿ ಪಾಸ್ಟರ್ ಮೂಡಿ ಆಲ್ಬಾ ಅವರನ್ನು ಕರೆದುಕೊಂಡು ಬಂದು ನಿಂತರು. அவர் சாதாரணமாக ஒரு மனிதராக அல்ல. பாஸ்டர் மூடி ஆல்பா ಪಾಸ್ಟರ್ ಮೂಡಿ ಆಲ್ಬಾ ಅವರು ಸಾಧಾರಣವಾದ ವ್ಯಕ್ತಿಯಲ್ಲ. அவர் மிகவும் ஒரு பொறுப்புள்ள ஒரு வேலையில் இருந்தார் சென்ட்ரல் கவர்மெண்ட்ல. ಅವರು ಸೆಂಟ್ರಲ್ ಗವರ್ಮೆಂಟಿನಲ್ಲಿ ಒಂದು ಕೆಲಸದಲ್ಲಿ ಇದ್ದಂತ ಉನ್ನತ ಪದವಿಯಲ್ಲಿ ಇದ್ದಂತ ವ್ಯಕ್ತಿ. அவருக்கு அநேக பொறுப்புகள் இருந்தது. ಅವರಿಗೆ ಅನೇಕ ಎಲ್ಲವೂ ಕೊಡಲ್ಪಟ್ಟಿದೆ. அந்த இடத்துல ஒரு வெண்டர் மேனேஜராக இருந்தார் அந்த சென்ட்ரல் கவர்மெண்ட்ல. ಅಲ್ಲಿ ಸೆಂಟ್ರಲ್ ಗವರ್ಮೆಂಟಿನಲ್ಲಿ ಅವರು ಕೆಲಸ ಮಾಡುತ್ತಿರುವಂತದ ಆ ಒಂದು ಉದ್ಯೋಗ ನೋಡಬೇಕಾದ್ರೆ ಅವರು ಸೆಂಟ್ರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ. வெண்டர் மேனேஜர் ಆಗಿ ಅಲ್ಲಿ ಕೆಲಸ ಮಾಡಿದ್ದಾರೆ. ಸಿ ಡಾಟ್ என்று சொல்லக்கூடியதான ಸಿ ಡಾಟ್ ಎನ್ನುವಂತ ಒಂದು ಸಂಸ್ಥೆಯಲ್ಲಿ அவருக்கு நெருக்கடியான வேலை, ரொம்ப பிஸியா இருந்தாரு. ಅವರು ಕೆಲಸ ನೋಡಬೇಕಾದ್ರೆ ಬಹಳ ಅಲ್ಲಿ ಬ್ಯುಸಿಯಾಗಿರುವಂತ ವ್ಯಕ್ತಿಯಾಗಿದ್ದರು. இதன் மத்தியில் அவர் இந்த ஊழியத்திலும் அவர் வந்து ஊழியத்தை செய்து கொண்டிருந்தார். ಇದೆಲ್ಲರ ಮಧ್ಯದಲ್ಲಿ ಅವರು ಸೇವೆ ಮಾಡುವುದಕ್ಕೆ ಅವರು ತಮ್ಮನ್ನು ತಾವೇ ಸಿದ್ಧ ಮಾಡಿಕೊಂಡು ಬಂದರು. அவருடைய வீடு வந்து விவேக் நகர் பகுதியில் இருந்தது. ಅವರು ಮನೆ ಬಂದು ಹಿಂದೆ ಇದ್ದಂತ ಮನೆ ವಿವೇಕ್ ನಗರನಲ್ಲಿ ಅಲ್ಲಿ ಇತ್ತು. வேலையை முடித்துக்கொண்டு வீட்டுக்கு வந்து ಅವರು ಕೆಲಸವನ್ನು ಮುಗಿಸಿ ಮನೆಗೆ ಬಂದು அங்கிருந்து ஊழியத்துக்கு வருவார். ಅಲ್ಲಿಂದ ಸೇವೆ ಮಾಡುವುದಕ್ಕಾಗಿ ಬರುತ್ತಿದ್ದರು. அவரிடத்துல இருந்தது ஒரு BSA பாண்ட் என்கின்றதான ஒரு மொபைல் வச்சிட்டு இருந்தாருங்க. ಆ ಒಂದು ದಿನದಲ್ಲಿ ನಮ್ಮ ಸೇವಕರ ಬಳಿಯಲ್ಲಿ ಇದ್ದಂತ ಒಂದು ಗಾಡಿ ನೋಡಬೇಕಾದ್ರೆ ಮೊಪೆಟ್ ಅನ್ನ ರೀತಿಯಲ್ಲಿ ಇತ್ತು. BSA பாண்ட் என்று சொல்லி BSA ಬಾಂಡ್ ಎಂದು ಅದರ ಹೆಸರು. அது பயங்கரமான சத்தம் போடும். ಅದು ಭಯಂಕರವಾಗಿ ಶಬ್ದ ಮಾಡುತ್ತಿತ್ತು. எங்க அந்த சத்தத்தை கேட்டாலும் பாஸ்டர் மூடி அல்பான்னு நம்ம சொல்லிடலாம். ಆ ಒಂದು ಶಬ್ದವನ್ನು ಕೇಳುವಂತ ಸಮಯದಲ್ಲಿ ನಾವು ಹೇಳಬಹುದಿತ್ತು ಇದು ಪಾಸ್ಟರ್ ಮೂಡಿ ಆಲ್ಬಾ ಅವರದೇ ಎಂದು. அந்த வாகனம் வந்தது அப்பதான் புதியது நம்மளுடைய இது இந்தியாக்குள்ள, நம்மளுடைய பெங்களூருக்குள்ள புதியதாய் வந்த ஒரு வாகனம் அது. ಅದು ಬೆಂಗಳೂರು ಪಟ್ಟಣಕ್ಕೆ ಅದು ಹೊಸದಾಗಿ ಬಂದಂತ ಒಂದು ವಾಹನವಾಗಿದೆ. அந்த வாகனத்தில் விவேக் நகர்லேருந்து ராஜாஜி நகருக்கு இங்க வருவார் அவர். ಆ ಒಂದು ವಾಹನವನ್ನು ತೆಗೆದುಕೊಂಡು ಅವರು ವಿವೇಕ್ ನಗರದಿಂದ ಈ ಒಂದು ರಾಜಾಜಿ ನಗರಕ್ಕೆ ಬರುತ್ತಿದ್ದರು. வந்தவரை குறித்து தான் எல்லாம் நம்ம இப்பொழுது மேலே நாம் வீடியோவில் பார்த்தோம். ಅದನ್ನೇ ನಾವೆಲ್ಲರೂ ವಿಡಿಯೋದಲ್ಲಿ ಈಗ ನಾವು ನೋಡಿದೆವು. எவ்வளவு கடினமான ஊழியம், ಎಷ್ಟು ಕಠಿಣವಾದಂತ ಒಂದು ಸೇವೆ. நம்ம எவ்வளோ டைம் வேஸ்ட் பண்றோம். ನಾವು ಎಷ್ಟು ಟೈಮ್ ಅನ್ನು ವ್ಯರ್ಥ ಮಾಡ್ತಿದ್ದೇವಲ್ಲವೇ. என்ன நானே ஆராய்ஞ்சு பார்த்தேன். ನಾನೇ ಪರೀಕ್ಷಿಸಿ ನೋಡಿದೆನು. நான் எவ்வளோ ஃப்ரீயா இருக்கிறேன். ನಾನು ಎಷ್ಟು ಒಂದು ಫ್ರೀ ಆಗಿ ಆರಾಮಾಗಿದ್ದೇನೆ. என்னுடைய வேலை ரொம்ப கம்மியா இருக்குது. ನನ್ನ ಕೆಲಸವು ಬಹಳ ಚಿಕ್ಕದಾಗಿದೆ. மகன் இவ்வளோ பெரிய பொறுப்புல இருந்து கொண்டு பாஸ்டர், ಆದ್ರೆ ಅಷ್ಟು ದೊಡ್ಡ ಒಂದು ಪದವಿಯಲ್ಲಿ ಇರುವಂತ ನಮ್ಮ ಸೇವಕರು அந்த வேலையை முடித்து விட்டு ಆ ಒಂದು ಕೆಲಸವನ್ನು ಮುಗಿಸಿ விவேக் நகர்லேருந்து ராஜாஜி நகர் இவ்வளோ தூரம் டிராவல் பண்ணி ಅವರು ವಿವೇಕ್ ನಗರದಿಂದ ರಾಜಾಜಿ ನಗರಕ್ಕೆ ಬಹಳ ದೂರವಾಗಿ ಪ್ರಯಾಣ ಬೆಳೆಸಿ ஊழியத்தை இந்த விதத்துல வளர்த்திருக்கிறாரப்பா. ಇಲ್ಲಿಯವರೆಗೂ ಈಗಲೂ ಸಹ ತಮ್ಮ ಸೇವೆಗಳನ್ನು ನಡೆಸಿಕೊಂಡೇ ಬರುತ್ತಿದ್ದಾರೆ. ரியலி அவர் ரொம்ப கிரேட் தான் நான் நினைப்பேன். ಅವರು ಬಹಳ ದೊಡ್ಡವರು. அவருக்கு நம்ம அளவிட முடியாது. நம்மலாம் அவரை ಅಳತೆ ಮಾಡಿ ನೋಡುವುದಕ್ಕೂ ಸಾಧ್ಯವಾಗುವುದಿಲ್ಲ. ಅವரை பார்த்து நம்ம கத்துக்க வேண்டியது எவ்வளவோ இருக்கிறது. ಅವರನ್ನು ನೋಡಿ ಕಲಿತುಕೊಳ್ಳುವಂಥದ್ದು ಬಹಳ ಇದೆ. அவர் படிச்ச படிப்புக்கும் அவர் இருந்த பொசிஷனுக்கும் ಅವರು ಓದಿದಂತ ಓದಿಗೂ ಅವರು ಇರುವಂತ ಪೊಸಿಷನಿಗೂ அவர் எப்படியோ வாழ்ந்திருக்கலாம். ಅವರು ಯಾವ ರೀತಿ ಬೇಕಾದರೂ ಅವರು ತಮ್ಮ ಜೀವನವನ್ನು ನಡೆಸಬಹುದಿತ್ತು. இந்த உலகத்துல சாதாரண ஒரு கிறிஸ்தவனாக சந்தோஷமா வாழ்ந்திருக்கலாம். ಈ ಒಂದು ಲೋಕದಲ್ಲಿ ಸಾಧಾರಣವಾಗಿ ಕ್ರೈಸ್ತರು ಯಾವ ರೀತಿಯಾಗಿ ಜೀವನ ನಡೆಸುತ್ತಾರೆ ಆ ರೀತಿಯಾಗಿ ಅವರು ತಮ್ಮ ಜೀವನ ನಡೆಸಬಹುದಿತ್ತು. கர்த்தரை குறித்து ஒரு வைராக்கியம் இருந்தது அந்த மனுஷனுக்கு. ಅಲ್ಲಿ ದೇವರನ್ನು ಕುರಿತು ಒಂದು ವೈರಾಗ್ಯವಿತ್ತು ಮನುಷ್ಯನಲ್ಲಿ. ஆத்ம பாரத்தை குறித்து ஒரு பாரம் இருந்தது. ಆತ್ಮ ಭಾರ ಎನ್ನುವಂತ ಒಂದು ಭಾರವು ಆತನಲ್ಲಿ ಕಾಣಲ್ಪಟ್ಟಿತ್ತು. இத்தனை மந்தை அவர் சேர்த்திருக்கிறார். ಇಷ್ಟು ಜನರನ್ನು ಸೇರಿಸಿದ್ದಾರೆ ಕರ್ತನ ಸನ್ನಿಧಾನದಲ್ಲಿ. மனிதர்கள் பாருங்க, ಎಷ್ಟು ಜನರಿದ್ದೀರಿ ನೋಡಿರಿ. இன்னும் கணக்கிடாமல் ஆத்மாக்களை ஆண்டவர் அவருக்கு கூட்டி கொடுப்பார். ಇನ್ನ ಸಾವಿರ ಗಟ್ಟಲೆ ಆತ್ಮ ಮಕ್ಕಳನ್ನು ದೇವರು ಅವರಿಗೆ ಅನುಗ್ರಹಿಸಿ ಕೊಡಲಿ. பக்தனாகிய சங்கீதம் 119 வசனம் சொல்கிறது, ಕೀರ್ತನೆಗಳು 119ರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, கர்த்தாவே உம்முடைய வசனத்தின்படி ಕರ್ತನೇ ನಿನ್ನ ವಾಕ್ಯದ ಪ್ರಕಾರ உமது அடியனை நன்றாய் நடத்தினீர் என்று சொல்லி ನೀವು ನಮ್ಮನ್ನು ಚೆನ್ನಾಗಿ ಸುಂದರವಾಗಿ ನಡೆಸಿದ್ದೀಯಾ. பாஸ்டர் மூடி ஆல்பாவை ಪಾಸ್ಟರ್ ಮೂಡಿ ಆಲ್ಬಾ ಅವರನ್ನು தேவன் நல்ல விதத்திலே நன்றாக நடத்தி இருக்கிறார். ದೇವರೇ ಒಳ್ಳೆಯ ಮಾರ್ಗದಲ್ಲಿ ನಡೆಸಿಕೊಂಡೇ ಬಂದಿದ್ದಾರೆ. இஸ்ரவேல் பயணத்தை குறித்து நாம் பார்க்கும் பொழுது
இஸ்ரேல் ஜனங்களுடைய பயணத்தை 40 வருஷத்தை பார்க்கும் பொழுது ಅಲ್ಲಿ ಇಸ್ರಾಯೇಲ್ ಜನರು ಅಲ್ಲಿ 40 ವರ್ಷಗಳ ಕಾಲ ಅವರು ಅರಣ್ಯ ಪ್ರದೇಶದಲ್ಲಿ ಅವರು ಪ್ರಯಾಣವನ್ನು ಬಳಸುವಂತ ಸಮಯದಲ್ಲಿ ನೋಡುವಂತ ಸಮಯದಲ್ಲಿ அந்த மணல் மேல ஒரு புல்லு கூட வராதுங்க. ಆ ಒಂದು ಮಣ್ಣಿನಲ್ಲಿ ಒಂದು ಹಸಿರು ಸಹ ಬರುವುದಿಲ್ಲ. அப்பற்பட்ட இடத்தில் மோசையை கொண்டு தேவன் வழி நடத்துகிறார். ಆ ಒಂದು ಅರಣ್ಯ ಪ್ರದೇಶದಲ್ಲಿ ದೇವರು ಮೋಶೆಯನ್ನು ಇಟ್ಟುಕೊಂಡು ಅವರನ್ನು ದಾರಿ ನಡೆಸಿದನು. பற்றாக்குறைகள் மத்தியிலும் கூட ಅಲ್ಲಿ ಎಷ್ಟೋ ಕಷ್ಟಗಳ ಮಧ್ಯದಲ್ಲಿಯೂ ಸಹ அவருடைய தேவையை சந்திக்கிறார் கர்த்தர். ಅವರ ಅಗತ್ಯಗಳನ್ನು ದೇವರು ಸಂಧಿಸಿದನು. தண்ணீரை கொடுக்கிறார், ಅಲ್ಲಿ ನೀರನ್ನು ಕೊಡುತ್ತಾರೆ, மன்னாவை கொடுக்கிறார், ಅಲ್ಲಿ ಪರಲೋಕದಿಂದ ಮನ್ನವನ್ನು ಕೊಡುತ್ತಾರೆ, எல்லாமே அவர்களுக்கு கொடுக்கிறார். ಏನೇನು ಬೇಕು ಎಲ್ಲವನ್ನೂ ಅನುಗ್ರಹಿಸಿ ಕೊಡುತ್ತಾರೆ. ஆனா மோசே எவ்வளவு கஷ்டப்படுகிறார் பாருங்க. ಆದರೆ ಮೋಶೆಯನ್ನು ನೋಡಿರಿ ಎಷ್ಟು ಕಷ್ಟಪಡುತ್ತಿದ್ದಾರೆ ಎಂದು. மோசேக்கு தொந்தரவு கொடுத்துட்டே தான் இருக்கிறாங்க ஜனங்க. ಅಲ್ಲಿ ಜನರು ಮೋಶೆಗೆ ಅಧಿಕವಾಗಿ ತೊಂದರೆಯನ್ನೇ ಕೊಡುತ್ತಿದ್ದಾರೆ. ஆனால் 40 வருஷத்தை மோசே முடிக்கிறார். ಆದರೆ 40 ವರ್ಷಗಳನ್ನು ಮೋಶೆ ಮುಕ್ತಾಯಗೊಳಿಸುತ್ತಾರೆ. நல்ல கானான் தேசத்துல கொண்டு வந்து சேர்த்தார். ಅಲ್ಲಿ ಜನರನ್ನು ಕಾನಾನ್ ದೇಶದ ಭಾಗಕ್ಕೆ ಕರೆದುಕೊಂಡು ಬಂದು ಸೇರಿಸುತ್ತಾರೆ. 40 வருஷம் பாஸ்டர் மூடி அல்பா தன்னுடைய ஊழியத்தை செய்து ಪಾಸ್ಟರ್ ಮೂಡಿ ಆಲ್ಬಾ ಅವರು 40 ವರ್ಷಗಳ ಕಾಲ ಸೇವೆಯನ್ನು ಮುಗಿಸಿ மோசேயை போல நல்ல சபையில உங்களை உட்கார வைத்து இருக்கிறார். ಮೋಶೆಯ ರೀತಿಯಲ್ಲಿ ಒಳ್ಳೆ ಸಭೆಯಲ್ಲಿ ನಿಮ್ಮನ್ನು ಕರೆದುಕೊಂಡು ಬಂದು ದೇವರು ನಿಲ್ಲಿಸಿದ್ದಾರೆ. அவருடைய கண்ணீர், ಅವರ ಕಣ್ಣೀರು, அவருடைய உழைப்பு, ಅವರ ಕರಿವಿಕೆ, அதற்கு பின்னால பாருங்க ಅದು ಹಿಂದೆ ಭಾಗದಲ್ಲಿ ನೋಡಿರಿ எவ்வளவு நிந்தை அவமானங்களை சகித்திருப்பார், ಎಷ್ಟು ನಿಂದನೆಗಳು ಅವಮಾನಗಳನ್ನು ಅವರು ನೋಡಿರಬಹುದು, எவ்வளவு வேதனைகளை சகித்திருப்பார். ಎಷ್ಟು ವೇದನೆಗಳನ್ನು ಸಹಿಸಿರಬಹುದು. யாருக்காக? ಯಾರಿಗೋಸ್ಕರ? கர்த்தருக்காக. ಕರ್ತನಿಗೋಸ್ಕರ. பாஸ்டர் தேவதாஸ் கொடுத்ததான ஒரு உண்மையான ஒரு ஊழியத்தை அவர் தொடர்ந்து செய்தார். ಪಾಸ್ಟರ್ ದೇವದಾಸ್ ಅವರು ಅವರಿಗೆ ನಿಜಸ್ಥಿಕೆಯಿಂದ ಕೊಟ್ಟಂತ ಸೇವೆಯನ್ನು ಅವರು ಮನಪೂರ್ವಕವಾಗಿ ತೆಗೆದುಕೊಂಡು ಬಂದು ಸೇವೆ ನಡೆಸುತ್ತಿದ್ದಾರೆ. இன்னமும் அவர் செய்து கொண்டுதான் இருக்கிறார். ಈಗಲೂ ಸಹ ಸೇವೆ ನಡೆಸಿಕೊಂಡೇ ಬರುತ್ತಿದ್ದಾರೆ. அநேகருக்கு அநேக பொறுப்புகளை கொடுத்திருக்கிறார். ಅನೇಕ ಜನರಿಗೂ ಸಹ ಅನೇಕ ಕಾರ್ಯಗಳನ್ನು ಕೊಡ್ತಾ ಇದ್ದಾರೆ. எவ்வளவு ஆச்சரியமா இருக்குது ஒவ்வொன்றையும் பார்க்கும் பொழுது. ನಿಮ್ಮ ಎಲ್ಲರನ್ನು ಒಬ್ಬೊಬ್ಬರನ್ನು ನೋಡುವಂತ ಸಮಯದಲ್ಲಿ ಎಷ್ಟು ಆಶ್ಚರ್ಯವಾಗಿದೆ ನನಗೆ. ஆகையால நாம் தொடர்ந்து பாஸ்டர் மூடி அல்பாக்காக நாம் தொடர்ந்து நாம் ஜெபிப்போம். ನಾವು ನಮ್ಮ ಸೇವಕರಾಗಿರುವಂತ ಪಾಸ್ಟರ್ ಮೂಡಿ ಆಲ್ಬಾ ಅವರಿಗೆ ನಾವು ಪ್ರಾರ್ಥಿಸೋಣ. அவருடைய ஊழியத்தில் நாம் இன்னும் நாம் தாங்குவோம். ಅವರ ಸೇವೆಯಲ್ಲಿ ನಾವು ಸಹ ಭಾಗಿಗಳಾಗೋಣ. அவருடைய மனைவி பிள்ளைகளுக்காக ஜெபிப்போம். ಅವರ ಮಕ್ಕಳಿಗಾಗಿ ಅವರ ಹೆಂಡತಿಗಾಗಿ ನಾವು ಪ್ರಾರ್ಥಿಸೋಣ. அவருடைய உடன் பிறந்ததான உடன் பிறப்புகள் ஊழியக்காரர்களுக்காக ஜெபிப்போம். ಅವರ ಸಂಗಡ ಇರುವಂತ ಸೇವಕರಿಗೂ ಸಹ ನಾವು ಪ್ರಾರ್ಥಿಸೋಣ. கர்த்தர் ஆசீர்வதிப்பாராக. ಕರ್ತನು ಆಶೀರ್ವದಿಸಲಿ. அடுத்தபடியாக the next I request evangelist, pastor, my friend Mr. Jude to kindly come forward. He's been with me in the ministry for so long time and he knows me in and out. My family also he knows the ministry. The first anniversary of this church when he opened, he was also there. You would have seen him. ಅವರು ನಮ್ಮ ಫಸ್ಟ್ ಆ್ಯನಿವರ್ಸರಿ ಕೊಂಡಾಡುವಾಗ ಇವರು ನಮ್ಮ ಜೊತೆಯಲ್ಲಿ ಇದ್ದರು. ಇಲ್ಲ ಫೋಟೋನ ನೋಡಿದ್ದೀರಾ? ಹೀಗೆ ಅವರು ಫ್ಯೂ ವರ್ಡ್ಸ್, ಎನ್ಕರೇಜಿಂಗ್ ವರ್ಡ್ಸ್ ವಿಲ್ ಗಿವ್. ಥ್ಯಾಂಕ್ಸ್. I want to praise God for this moment. ಈ ಒಂದು ಸಂದರ್ಭಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಹೇಳುವುದಕ್ಕೆ ಬಯಸುತ್ತೇನೆ. It's such a joy till today that God has knit together to this man of God. ಈ ದೇವ ಮನುಷ್ಯನ ಸಂಗಡ ಇಲ್ಲಿಯವರೆಗೂ ದೇವರು ನಮ್ಮನ್ನು ಆತನು ನಡೆಸಿಕೊಂಡು ಬಂದಿದ್ದಾನೆ. ಅದಕ್ಕೋಸ್ಕರ ದೇವರಿಗೆ ನಾನು ಸ್ತೋತ್ರ ಮಾಡುವಂತವನಾಗಿದ್ದೇನೆ. I think more than 25 years I know pastor. ನನಗೆ 25 ವರ್ಷಗಳಿಗಿಂತ ಅಧಿಕವಾಗಿ ನಾನು ದೇವರ ಸೇವಕರನ್ನು ನಾನು ಅರಿತಿದ್ದೇನೆ. As I tell always when I come here to preach, though I travel all over India, he is my pastor, he is my friend, and this is my home church. ನಾನು ಈ ಒಂದು ಭಾರತ ದೇಶದಲ್ಲಿ ಅನೇಕ ಕಡೆ ಹೋಗಿ ನಾನು ದೇವರ ಸೇವೆಯನ್ನು ಮಾಡಿಕೊಂಡು ಬರುತ್ತೇನೆ. ಸರಿಸುಮಾರು 25 ವರ್ಷಗಳಿಂದ ಸೇವೆಯನ್ನು ಮಾಡ್ತಿದ್ದೇನೆ. ಆದರೆ ನಾನು ಎಲ್ಲಿ ಹೋದರೂ ಸಹ ಇವರು ನನ್ನ ಸೇವಕರು, ಇದು ನನ್ನ ಕುಟುಂಬ, ಇದು ನನ್ನ ಸಭೆ ಎಂದು ಯಾವಾಗಲೂ ಹೇಳುವಂತವನಾಗಿದ್ದೇನೆ. In the early days when I used to come to the church here, I used to come to the pastor in the two-wheeler vehicle. ನಾನು ಪ್ರಾರಂಭದಲ್ಲಿ ನಾನು ಸೇವೆಗಳನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ನಾನು 2 ವೀಲರಿನಲ್ಲಿ ನಾನು ದೇವ ಸೇವಕರ ಬಳಿಯಲ್ಲಿ ನಾನು ಬರ್ತಿದ್ದೇನೆ. I think that time pastor had a scooter.
ಆ ಒಂದು ಸಮಯದಲ್ಲಿ ನಮ್ಮ ದೇವ ಸೇವಕರ ಬಳಿಯಲ್ಲಿ ಒಂದು ಸ್ಕೂಟರ್ ಇತ್ತು. I think blue color Vespa scooter என்னமோ அந்த சமயத்தில் பாஸ்டர் கிட்ட இருந்தது. ಅಲ್ಲಿ ದೇವ ಸೇವಕರ ಬಳಿಯಲ್ಲಿ ಆ ಒಂದು ಬ್ಲೂ ಕಲರ್ ನಲ್ಲಿ ಇರುವಂತ ಸ್ಕೂಟರ್ ಇತ್ತು. ஆனால் இன்னைக்கு தான் தெரிஞ்சிச்சு பாஸ்டர் கிட்ட பிஎஸ்சி பாண்ட் வச்சிருந்தாரு முதல்ன்ட்டு. ಇವತ್ತಿನ ದಿನದಲ್ಲೇ ನನಗೆ ಗೊತ್ತಾಯಿತು ಅವರ ಬಳಿಯಲ್ಲಿ ಇದ್ದಂತ ಸ್ಕೂಟರ್ ಹೆಸರು BSA ಬಾಂಡ್ 6 ಎಂದು. அந்த பிஎஸ்சி பாண்டு நான் யோசித்து பார்க்குறேன், அந்த காலத்தில் நானும் எங்கள் ஃப்ரெண்டு டெய்லி அந்த பாண்டில் தான் சுற்றுவோம். அந்த வாலிப வயசில் பாஸ்டர் எப்படி இருந்துக்குவார் பிஎஸ்சி பாண்டில், ஆனால் எண்டு ஒன்று வஸ்பா ஸ்கூட்டரில் கொண்டு வருவார் இங்கே. ನಾನು ಮತ್ತೆ ನನ್ನ ಸ್ನೇಹಿತನು ಆ ಒಂದು ಕಾಲದಲ್ಲಿ ಆ ಒಂದು BSA ಬಾಂಡ್ 6 ಅಲ್ಲಿ ಆ ಸ್ಕೂಟರ್ನಲ್ಲಿ ನಾನು ತಿರುಗಾಡಬೇಕು ಓಡಾಡಬೇಕೆಂದು ನಾನು ನೆನೆಸುತ್ತಿದ್ದೆನು. ಆದರೆ ಯೌವನಸ್ಥರಾಗಿದ್ದಂಥ ನಮ್ಮ ಸೇವಕರು ಅವರು ಯಾವ ರೀತಿ ನಡೆಸಿಕೊಂಡು ಬಂದಿದ್ದಾರೆ ಎಂದು ನಾನು ಊಹಿಸಿ ನೋಡುತ್ತಿದ್ದೇನೆ. அந்த பிஎஸ்சி பாண்டு ஓட்டினா ரோட்டில் பார்க்காதவங்க கூட பார்க்கலாம், அந்த மாதிரி சவுண்டு அவ்வளோ மாடிஃபைடு பைக் அது. ಆ ಒಂದು BSA ಬಾಂಡ್ ನೋಡಬೇಕಾದ್ರೆ ಅದರ ಶಬ್ದವು ಅಧಿಕವಾಗಿ ಕಾಣಲ್ಪಡುತ್ತದೆ, ನೋಡದೆ ಹೋದರೂ ಸಹ ನೋಡುವಂತೆ ಮಾಡುವಂತ ಆ ಒಂದು ಗಾಡಿಯಾಗಿದೆ ಅದು. But one thing I understand the sacrifice of this man of God in the early days, how he used to come in the two-wheeler, get wet in the rain with his family. They used to stand and shelter, and that is how the ministry started. ನನಗೆ ಗೊತ್ತು ಅವರು ಆ ಪ್ರಾರಂಭದಲ್ಲಿ ಯಾವ ರೀತಿಯಾಗಿ ಅವರು ದೇವರಿಗೋಸ್ಕರ ತನ್ನ ಸೇವೆಗೋಸ್ಕರ ತನ್ನ ಕುಟುಂಬ ಸಹಿತವಾಗಿ ಬಂದು ತಮ್ಮನ್ನು ತಾವೇ ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟು ಯಾವ ರೀತಿಯಾಗಿ ಸೇವೆ ನಡೆಸಿಕೊಂಡು ಬಂದಿದ್ದಾರೆ ಎಂದು ನನಗೆ ಚೆನ್ನಾಗಿ ಗೊತ್ತು. And I know also he and his dear wife, they used to travel in two-wheeler, and it used to rain, and they used to stand on the road taking shelter, and they started the ministry coming here. ನನಗೂ ಚೆನ್ನಾಗಿ ಗೊತ್ತು, ಅವರು ಮತ್ತೆ ಅವರ ಪತ್ನಿಯವರು ಅವರು ಟೂ ವೀಲರ್ನಲ್ಲಿ ಬಂದು ಅಲ್ಲಿ ಒಂದು ವೇಳೆ ಮಳೆ ಬರುವುದಾದರೆ ಬಿಸಿಲು ಬರುವುದಾದರೆ ಅಲ್ಲಿ ನಿಂತುಕೊಂಡು ಅದೆಲ್ಲವನ್ನು ದಾಟಿ ಮುಂದಕ್ಕೆ ಬಂದು ತಮ್ಮ ಸೇವೆಗಳನ್ನು ನಡೆಸಿಕೊಂಡು ಬರ್ತಿದ್ದರು. I praise God for this man of God and his dear wife and family. ನಾನು ಈ ದೇವ ಸೇವಕರಿಗೂ ಅವರ ಕುಟುಂಬಕ್ಕೂ ಅವರ ಹೆಂಡತಿಗೋಸ್ಕರ ದೇವರಿಗೆ ನಾನು ಸ್ತೋತ್ರವನ್ನು ಮಾಡುವಂತವನಾಗಿದ್ದೇನೆ. One thing we should understand, ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. we always talk about the servant of God, ನಾವು ಯಾವಾಗಲೂ ದೇವ ಸೇವಕರ ಕುರಿತಾಗಿ ಮಾತನಾಡುತ್ತೇವೆ, but we forget or we neglect the women who stands beside him. ನಾವು ಅವರ ಸಂಗಡ ಅವರ ಹಿಂದುಗಡೆ ನಿಂತುಕೊಂಡಿರುವಂತ ಅವರ ಹೆಂಡತಿಯನ್ನು ನಾವು ಮರೆತು ಬಿಡುತ್ತೇವೆ. Because to be a wife to a man of God, it's very difficult. ದೇವ ಸೇವಕರಿಗೆ ಹೆಂಡತಿಯಾಗಿರುವಂತದ್ದು ಬಹಳ ಕಷ್ಟವಾದ ಒಂದು ಕೆಲಸವಾಗಿದೆ. He doesn't move according to his mood, he moves and he does things according to the Holy Spirit guiding. ಅವರು ತಮ್ಮ ಇಷ್ಟ ಬಂದ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ನಡೆಸುವುದಿಲ್ಲ, ಅವರು ಪರಿಶುದ್ಧಾತ್ಮನು ಯಾವ ರೀತಿಯಾಗಿ ನಡೆಸಿಕೊಂಡು ಬರುತ್ತಾನೋ ಆ ರೀತಿಯಾಗಿ ತಮ್ಮ ಜೀವನವನ್ನು ನಡೆಸಿಕೊಂಡು ಬರುವಂತ And ವ್ಯಕ್ತಿಗಳಾಗಿರುತ್ತಾರೆ. whatever he does, and the family have to cooperate with him even though they don't understand. ದೇವ ಸೇವಕರು ಏನನ್ನು ನಡೆಸಿಕೊಂಡು ಬರುತ್ತಾರೋ ಅದಕ್ಕೆ ಸರಿ ಸಮಾನರಾಗಿ ತಮ್ಮ ಜೊತೆ ಇರುವಂತ ಕುಟುಂಬದವರು ಸಹ ಅವರಿಗೆ ಸೇವೆ ಮಾಡಿಕೊಂಡೇ ಬರಬೇಕು. So I thank God and I learn from him and his family the sacrifice they are giving till this day for the work and the kingdom of God. ನಾನು ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಈ ದಿನದಲ್ಲಿಯೂ ಸಹ ಅವರು ಯಾವ ರೀತಿಯಾಗಿ ಅವರ ಕುಟುಂಬದವರು ಅವರ ಜೊತೆ ಇರುವಂತವರು ಯಾವ ರೀತಿಯಾಗಿ ದೇವರಿಗೋಸ್ಕರ ತಮ್ಮನ್ನು ತಾವೇ ಸಮರ್ಪಿಸಿಕೊಟ್ಟಿದ್ದಾರೋ ಅದರ ಮುಖಾಂತರವಾಗಿ ನಾನು ಸಹ ಕಲಿಯುತ್ತಾ ಇದ್ದೇನೆ. For me, when I come from my place to come here to preach, sometimes it's like a picnic for me, so far it is, but he comes every week as a family, and between also it comes here. It really needs the love and the sacrifice for the congregation. ನಾನು ತಿಂಗಳಿನಲ್ಲಿ ಒಂದು ಬಾರಿ ಬರಬೇಕಾದ್ರೆ ನಾನು ಅಷ್ಟು ದೂರದಿಂದ ಬರುವಂಥ ಸಂದರ್ಭ ನಾನು ಯಾವುದೋ ಒಂದು ಪಿಕ್ನಿಕ್ಕಿನ ರೀತಿಯಲ್ಲಿ ಕಾಣಲ್ಪಡುತ್ತದೆ. ಆದರೆ ಪ್ರತಿ ಭಾನುವಾರ ಅವರು ಇಲ್ಲಿ ಬಂದು ತಮ್ಮ ಕುಟುಂಬದ ಸಂಗಡ ಇಲ್ಲಿ ಸೇವೆ ಮಾಡಿಕೊಂಡು ಹೋಗುತ್ತಿದ್ದಾರೆ. ಅದು ನೆನೆಸಿ ನೋಡಿರಿ ಅವರು ಎಷ್ಟು ದೃಢವಾಗಿ ಅದಕ್ಕೆ ಸಮರ್ಪಿಸಿಕೊಟ್ಟಿದ್ದಾರೆ ಎಂದು. I just heard that Pastor Devadasan had given the responsibility. From there he used to come here. ಅಲ್ಲಿ ಪಾಸ್ಟರ್ ದೇವದಾಸ್ ಅವರು ಅಲ್ಲಿ ಅವರಿಗೆ ಕೊಟ್ಟಂತ ಆ ಒಂದು ಕಾರ್ಯಕ್ಕೋಸ್ಕರ ಅವರು ತಮ್ಮನ್ನು ತಾವು ಸಿದ್ಧ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ತಮ್ಮ ಸೇವೆಗಳನ್ನು ಮಾಡುತ್ತಿದ್ದಾರೆ. Even that was a little crowd, he used to come faithfully. ಅಲ್ಲಿ ಚಿಕ್ಕದಾಗಿ ಗುಂಪಿದ್ದರೂ ಸಹ ಅಲ್ಲಿ ನಂಬಿಕೆ ಮುಖಾಂತರವಾಗಿ ಬಂದು ಸೇವೆಯನ್ನು ಮಾಡುತ್ತಿದ್ದರು. He never knew that it's going to extend so big. ಅವರಿಗೆ ಎಂದಿಗೂ ಗೊತ್ತಿರಲಿಲ್ಲ ಇಷ್ಟು ದೊಡ್ಡದಾಗಿ ಅದು ಬದಲಾಗುತ್ತದೆ ಎಂದು. When it was small, ಅದು ಚಿಕ್ಕದಾಗಿತ್ತು, when it was little, ಅದು ಸ್ವಲ್ಪವಾಗಿತ್ತು, he was faithfully serving God and his people. ಆತನು ಜನರಿಗೆ ಮತ್ತೆ ದೇವರಿಗೂ ನಂಬಿಗಸ್ತಿಕೆಯಿಂದ ಸೇವೆಯನ್ನು ಮಾಡಿಕೊಂಡೇ ಬಂದಿದ್ದಾನೆ. He was faithful. The responsibility was given to him from the senior man of God. ಅಲ್ಲಿ ದೊಡ್ಡ ಮನುಷ್ಯನಿಂದ ಚಿಕ್ಕದಾಗಿರುವಂತಹ ಒಂದು ಪಂಗವನ್ನು ಇವರಿಗೆ ಎಂದು ದೇವರು ಕೊಟ್ಟರು. ಅದರಲ್ಲಿ ನಿಜಸ್ತಿಕೆಯಿಂದ ನಂಬಿಗಸ್ತಿಕೆಯಿಂದ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. That's why Bible says if you are faithful in little things, God will give you responsibility in many things. ಅದಕ್ಕೋಸ್ಕರವೇ ವಾಕ್ಯ ಹೇಳುತ್ತದೆ, ನೀನು ಚಿಕ್ಕದಲ್ಲಿ ನಂಬಿಕೆಯುಳ್ಳವನಾಗಿರುವುದಾದರೆ ದೇವರು ನಿನಗೆ ಅಧಿಕವಾದ ಕಾರ್ಯಗಳನ್ನು ಕೊಡುವಂತವನಾಗಿದ್ದಾನೆ ಎಂದು. And we are many of the leaders and the pastor are under his
his leadership. ನಾವು ಸಹ ಆತನ ನಾಯಕತ್ವದ ಕೆಳಗಡೆ ಅನೇಕ ಸೇವಕರು, ಅನೇಕ ನಾಯಕರು ಅವರ ಸಂಗಡಕ್ಕೆ ಸೇವೆ ಮಾಡುತ್ತಿದ್ದಾರೆ, ಕೆಲಸ We have to ಮಾಡುತ್ತಿದ್ದಾರೆ. be encouraged. ನಾವು ಸಹ ಪ್ರೋತ್ಸಾಹಕ್ಕೆ ಒಳಗಾಗಬೇಕು. And whatever the responsibility he gives to us, we also have to do it faithfully. We don't know in the days to come, God also will lift us up as he lifted him. ಅವರು ನಮಗೆ ಕ್ರಮೇಣವಾಗಿ ಕೆಲಸ ಕಾರ್ಯಗಳನ್ನು ಕೊಡುವಂಥ ಸಮಯದಲ್ಲಿ ನಾವು ನಿಜಸ್ತಿಕೆಯಿಂದ, ನಂಬಿಗಸ್ತಿಕೆಯಿಂದ ಅವರು ಕೊಡುವಂಥ ಕೆಲಸಗಳಲ್ಲಿ ಶ್ರದ್ಧೆಯಿಂದ ಮಾಡಬೇಕು. ಯಾಕೆಂದ್ರೆ ಯಾವ ರೀತಿಯಾಗಿ ದೇವರು ಅವರನ್ನು ಮೇಲಕ್ಕೆ ಎತ್ತಿ ನಿಲ್ಲಿಸಿದ್ದಾನೋ ಅದೇ ರೀತಿಯಲ್ಲಿ ನಮ್ಮನ್ನು ಸಹ ಮೇಲಕ್ಕೆ ಎತ್ತಿ ನಿಲ್ಲಿಸುವಂತವನಾಗಿದ್ದಾನೆ. From the beginning, ಪ್ರಾರಂಭದಿಂದ when he was doing the work for God, ಅವರು ದೇವರಿಗೋಸ್ಕರ ಕೆಲಸವನ್ನು ಮಾಡುತ್ತಿರುವಂತ nobody appreciated him. ಯಾರು ಸಹ ಅವರಿಗೆ ನೀವು ಚೆನ್ನಾಗಿ ಮಾಡಿದ್ದೀರಾ ಎಂದು ಹೇಳಲಿಲ್ಲ. Every sacrifice ಪ್ರತಿಯೊಂದು ಅವರು ಪಟ್ಟಂತ ಕಷ್ಟ he was doing, ಅವರು ಮಾಡುತ್ತಿದ್ದರು. when every assignment was given through the senior man of God, ಅಲ್ಲಿ ದೊಡ್ಡ ಸೇವಕರು ಕೊಡುವಂತ ಪ್ರತಿಯೊಂದು ಕೆಲಸದಲ್ಲಿ ಅವರು ಶ್ರದ್ಧೆಯಿಂದ ಕೆಲಸವನ್ನು ಮಾಡಿಕೊಂಡೇ ಬಂದಿದ್ದಾರೆ. one thing he was doing it faithfully. ಒಂದು ಮಾತ್ರ ತಿಳಿದುಕೊಳ್ಳಿರಿ, ಅವರು ನಿಜಸ್ತಿಕೆಯಿಂದ ಆ ಕೆಲಸಗಳನ್ನು ಮಾಡುತ್ತಿದ್ದರು. Nobody has noticed, ಯಾರು ಸಹ ಅದನ್ನು ನೋಡಲಿಲ್ಲ, but heaven was watching. ಆದರೆ ಪರಲೋಕವು ನೋಡುತ್ತಿದೆ. And this is the fruit of being faithful to God and to the senior man of God. ಅವರು ದೇವರಿಗೆ ಮತ್ತೆ ಅವರ ದೇವ ಮನುಷ್ಯನಿಗೆ ಅವರು ನಿಜಸ್ತಿಕೆಯಿಂದ ಸೇವೆ ಮಾಡಿದರಿಂದ ಇದು ಅವರ ಬಹುಮಾನವಾಗಿದೆ. This is should take it as a lesson or an encouragement, or you should take it, we as many as young people and we as leaders, under his leadership, under his mentorship, when we are faithful in the days to come, God will also honor us as he honored him. ಯವನಸ್ಥರಾಗಿರುವಂತ ನಾವುಗಳು ಸಹ ಸೇವಕರಾಗಿರುವಂತವರು ಇಲ್ಲಿರುವಂತ ಎಲ್ಲರೂ ಸಹ ಅವರು ಹೇಳುವಂತ ಆಲೋಚನೆಗಳನ್ನು ತಿಳಿದುಕೊಂಡು ಅದರ ಮುಖಾಂತರ ನಡೆದುಕೊಂಡು ಬರುವುದಾದರೆ ಮುಂದಿನ ದಿನಗಳಲ್ಲಿ ಅವರು ಏನನ್ನು ಮಾಡಿದಾರೋ ಅದನ್ನು ಸಹ ನಮ್ಮಿಂದಲೂ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. As I heard, he was in a government. ನಾನು ಕೇಳಿಸಿಕೊಂಡೇನು Central government. ಅವರು ಸೆಂಟ್ರಲ್ ಗವರ್ಮೆಂಟಿನಲ್ಲಿ ಕೆಲಸದಲ್ಲಿದ್ದರು. He used to finish it and he used to come and do God's work. ಅದನ್ನು ಮುಗಿಸಿ ನಂತರ ದೇವರ ಸೇವೆಯನ್ನು ಮಾಡುತ್ತಿದ್ದರು. From the beginning, God had blessed him. ಪ್ರಾರಂಭದಿಂದಲೇ ದೇವರು ಅವರನ್ನು In ಆಶೀರ್ವದಿಸಿದ್ದಾನೆ. the midst of all that, ಇದೆಲ್ಲರ ಮಧ್ಯದಲ್ಲಿ he is coming and serving God. ಎಲ್ಲರ ಮಧ್ಯದಲ್ಲಿ ಅದನ್ನು ಬಿಟ್ಟು ದೇವರನ್ನು ಆರಾಧಿಸುವುದಕ್ಕಾಗಿ ದೇವರಿಗೆ ಸೇವೆ ಮಾಡುವುದಕ್ಕೋಸ್ಕರ ಬರುತ್ತಿದ್ದಾರೆ. Today, the leadership, they want to have everything and then they want to serve God. ಈ ದಿನದಲ್ಲಿ ನಾಯಕರನ್ನು ನೋಡಬೇಕಾದ್ರೆ ಎಲ್ಲವೂ ಅವರಿಗೆ ಬೇಕಾಗುತ್ತದೆ, ನಂತರ ಬಂದು ದೇವರ ಸೇವೆಯನ್ನು ಮಾಡ್ತಾರೆ. When he had nothing, when he had everything, he was same till today, is serving God faithfully. ಅವರಲ್ಲಿ ಇಲ್ಲದೆ ಇರುವಂತ ಸಮಯದಲ್ಲಿಯೂ ಈಗ ಇರುವಂತ ಸಮಯದಲ್ಲಿಯೂ ಸಹ ಅದೇ ರೀತಿಯಾಗಿ ನಂಬಿಗಸ್ತಿಕೆಯಿಂದ ದೇವರ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ. பைபிள்ல சொல்ற மாதிரி ವಾಕ್ಯ ಹೇಳುವ ರೀತಿಯಲ್ಲಿ எனக்கு ஒருத்தன் ஊழியம் செய்த பிதா ஆனவர் அவரை கனப்படுத்துவார். ಒಬ್ಬನು ನನಗೆ ಸೇವೆ ಮಾಡುವುದಾದರೆ ಪರಲೋಕದಲ್ಲಿರುವಂತ ದೇವರು ತಂದೆಯು ಅವರನ್ನು ಗಣಪಡಿಸುವಂತವನಾಗಿದ್ದಾನೆ. நம்மளும் ஆண்டவருக்கு ஊழியம் செய்யும் போது ನಾವು ದೇವರಿಗೆ ಸೇವೆಯನ್ನು ಮಾಡುವಂತ ಸಮಯದಲ್ಲಿ ஆண்டவர் கண்டிப்பா நம்மளை கனப்படுத்துவார். ಖಂಡಿತವಾಗಿ ದೇವರು ನಮ್ಮನ್ನು ಗಣಪಡಿಸುವಂತವನಾಗಿದ್ದಾನೆ. He has honored him and his family and his daughters in a wonderful way. ದೇವರು ಅವರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಗೌರವದಿಂದ ದೇವರು ಅವರನ್ನು ಆಶೀರ್ವದಿಸಿದ್ದಾನೆ. So I praise God for him. ದೇವರನ್ನು ಅವರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. Because without the minister there is no ministry. ಅಲ್ಲಿ ಸೇವಕನಿಲ್ಲದೆ ಹೋದರೆ ಸೇವೆ ಇರುವುದಿಲ್ಲ. For 40 years God hand is upon him. I pray that God will continue to use him, anoint him, and more numerable souls will be added into his church and glorify his kingdom. 40 ವರ್ಷಗಳಿಂದ ದೇವರು ಅನೇಕ ಜನರನ್ನು ಕೊಟ್ಟು ಅನೇಕ ಆತ್ಮ ಮಕ್ಕಳನ್ನು ದೇವರು ಕೊಟ್ಟಿದ್ದಾರೆ. ಇನ್ನೂ ಸಹ ದೇವರು ಅಧಿಕವಾದ ಆತ್ಮ ಮಕ್ಕಳನ್ನು ಕೊಟ್ಟು ಈ ಸಭೆಯನ್ನು ಆಶೀರ್ವದಿಸಲಿ ಎಂದು ನಾನು ಹೇಳುವಂತವನಾಗಿದ್ದೇನೆ. Before finishing, ಮುಗಿಸುವುದಕ್ಕಿಂತ I always tell you, ನಾನು ಯಾವಾಗಲೂ ಹೇಳುತ್ತೇನೆ, when you build God's house, God will build your house. ನೀವು ದೇವರ ಮನೆಯನ್ನು ಕಟ್ಟುವುದಾದರೆ ದೇವರು ನಿಮ್ಮ ಮನೆಯನ್ನು ಕಟ್ಟುವಂತವನಾಗಿರುತ್ತಾನೆ. If you put a smile on your pastor's face, God will put smile in your family. ನೀವೊಂದು ವೇಳೆ ನಿಮ್ಮ ಸೇವಕರ ಮುಖದಲ್ಲಿ ನಗುವನ್ನು ತರುವುದಾದರೆ ದೇವರು ನಿಮ್ಮ ಕುಟುಂಬದಲ್ಲಿ ನಗುವನ್ನು ತರುವಂತವನಾಗಿರುತ್ತಾನೆ. As a church, ಸಭೆಯಾಗಿರುವಂತ we have to pray for him and his family. ನಾವು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ನಾವು ಪ್ರಾರ್ಥಿಸಬೇಕು. Let us stand with him and support him in everything. ಅವರ ಸಂಗಡ ನಿಂತುಕೊಂಡು ಎಲ್ಲದಕ್ಕೂ ಸಹಾಯ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. Pastor, God bless you. ಸೇವಕರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. God's faithfulness and goodness be upon you always and in your family. ದೇವರ ಒಳ್ಳೆತನ, ದೇವರ ನಂಬಿಗಸ್ತಿಕೆ, ನಿಜಸ್ತಿಕೆ ಯಾವಾಗಲೂ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರಲಿ. He has gone through so many challenges. ಅನೇಕ ಸವಾಲುಗಳಲ್ಲಿ ಅವರು ಹಾದು ಹೋಗಿದ್ದಾರೆ. The enemy has risen in so many ways. ಅನೇಕ ಶತ್ರುಗಳು ಅವರಿಗೆ ವಿರೋಧವಾಗಿ ಬಂದರು. But today if you see here, ಆದ್ರೆ ಇವತ್ತು ನೀವು ನೋಡುವಂತ ಸಮಯದಲ್ಲಿ
devil has been put to shame. ಅಲ್ಲಿ ಸೈತಾನನಿಗೆ ನಾಚಿಕೆ ಉಂಟಾಗಿದೆ. From small place, God has brought us to this place. ಚಿಕ್ಕ ಜಾಗದಿಂದ ದೇವರು ಇಷ್ಟು ವಿಶಾಲವಾದ ಜಾಗಕ್ಕೆ ಕರೆದುಕೊಂಡು ಬಂದಿದ್ದಾನೆ. If one man stands faithful to God, ಒಬ್ಬ ವ್ಯಕ್ತಿ ದೇವರಿಗೋಸ್ಕರ ನಂಬಿಕೆಯಿಂದ ನಿಂತುಕೊಳ್ಳುವುದಾದರೆ, and God is looking for one person ದೇವರು ಒಬ್ಬ ವ್ಯಕ್ತಿಗೋಸ್ಕರ who will ಹುಡುಕುತ್ತಿದ್ದಾನೆ, faithfully and sacrificially serve God, God will bless him and bless the congregation and his church. ಆತನಿಗೆ ಯಜ್ಞವಾಗಿ ಅದು ಮಾತ್ರ ನಂಬಿಗಸ್ತಿಕೆಯಿಂದ ಆತನು ಸೇವೆ ಮಾಡುವಂತ ಸಮಯದಲ್ಲಿ ದೇವರು ಆತನನ್ನು ಆತನ ಸೇವೆಯನ್ನು ಇರುವಂತ ಜನರನ್ನು ಆಶೀರ್ವದಿಸುವಂತವನಾಗಿದ್ದಾನೆ. Every work is doing, nobody will see, or sometimes we may not appreciate, Pastor, but God's hand and God's eyes, heaven is watching you. He will bless you in everything. May God give you good health and long life. May you be a blessing to more and more in the days to come. Thank you, Pastor. Thank you. Thank you. Thank you, Pastor Jude, for the wonderful message. And as usual, I always find him, he's the best person how to ice his wife. So, thank you. So, he talked that wives are behind this scene. So, I think my wife is also really happy. Hallelujah. The next, now, Pastor Devdas' wife is here, and on behalf of Peter Foundation, I request her to kindly come forward, say a few words about. She knows me very well. When I was 21 years, I met her. அல்லேலூயா, அல்லேலூயா, அல்லேலூயா சொல்ல மாட்டீங்களா? அல்லேலூயா. கர்த்தருடைய பரிசுத்த நாமத்துக்கு ஸ்தோத்திரம். ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. கர்த்தர் இந்த நாளிலே அழகான மூடி பிரதர் அந்த நாட்களிலிருந்து அழகான போட்டோங்களே போட்டாரு. ಅಂದಿನ ದಿನದಿಂದ ಇದ್ದಂತ ಜನರ ಅನೇಕ ಜನರ அந்த போட்டோங்கள ಫೋಟೋ ಹಾಕಿದರು. அந்த போட்டோங்கள பார்க்கும்போது எனக்கு பழைய ஞாபகம் வந்துச்சு. ಆ ಫೋಟೋಗಳನ್ನು ನೋಡಬೇಕಾದ್ರೆ ಹಳೆಯ ಜ್ಞಾಪಕಗಳು ನನಗೆ ಬಂತು. எவ்வளவு அழகாக ஒரு ஞானமா அந்த போட்டோங்களை எடுத்து வச்சிருக்கிறாருன்னா அது உண்மையாவே அதிக ஞானமுள்ள மகனை கர்த்தர் இந்த இடத்திலே வைத்திருக்கிறார். ಆ ಫೋಟೋಗಳನ್ನೆಲ್ಲ ಎತ್ತಿಟ್ಟಿದ್ದಾರೆ ಎಂದು ಹೇಳುವುದಾದರೆ ದೇವರು ನಿಜವಾಗಲೂ ಇಟ್ಟಿದ್ದಾನೆ. நான் ஒரு போட்டோலையும் பார்க்கும்போது அதெல்லாம் இப்பதான் எனக்கு ஞாபகம் வருகிறது. ಒಂದೊಂದು ಫೋಟೋವನ್ನು ನೋಡಬೇಕಾದ್ರೆ ಅದೆಲ್ಲ ಈಗ ನನಗೆ கர்த்தர் எவ்வளவு நல்லவர் இல்லையா? ಕರ್ತನು ಎಷ್ಟು ಒಳ್ಳೆಯವನಲ್ಲವೇ? அவ்வளவு ஞானமாய் புத்தியாய் சபையை நடத்தணும். அந்த நாட்களே உண்மையா இருக்கணும்னா ரொம்ப கஷ்டம். ಅಷ್ಟು ಜ್ಞಾನವಾಗಿ ಬುದ್ಧಿಯಿಂದ ದೇವರ ಆಲಯವನ್ನು ನಡೆಸಬೇಕೆಂಬುದಾಗಿ ದೇವರು ಈ ಒಂದು ವ್ಯಕ್ತಿಯನ್ನು நல்லவர் என்பதை ருசித்து பாருங்கள். ಕರ್ತನು ಒಳ್ಳೆಯವನು ಎಂಬುದಾಗಿ ಸವಿದು ನೋಡಿರಿ. நான் எத்தனையோ இந்த உலகத்திலே ஊழியக்காரர்களை பார்த்திருக்கிறேன். ಈ ಲೋಕದಲ್ಲಿ ಅನೇಕ ಸೇವಕರನ್ನು ನಾನು ನೋಡಿದ್ದೇನೆ. மூடியை போல, ಆದರೆ ಸಹೋದರ ಮೂಡಿಯ ರೀತಿಯಲ್ಲಿ பெருமையே ಇಲ್ಲ. ಯಾರನ್ನೂ ನಾನು ನೋಡಲಿಲ್ಲ. தாழ்மையா தான் இருப்பார். ಅವರಿಗೆ ಹೆಮ್ಮೆಯೇ ಇಲ್ಲ, ತಾಳ್ಮೆಯಿಂದ ಇರ್ತಾರೆ. இயேசு கிறிஸ்து ಕರ್ತನಾಗಿರುವಂತ ಯೇಸು ಕ್ರಿಸ್ತ தாழ்மையோடு பொறுமையோடு கோபம் இல்லாமல் அழகாக ஊழியங்களை செய்வதை நாம் வேதத்திலே வாசிக்கிறோம். ಕರ್ತನಾದಂತ ಯೇಸು ಕ್ರಿಸ್ತನು ತಾಳ್ಮೆಯಿಂದ ಮತ್ತು ಆತನು ಯಾವುದೇ ಕೋಪವಿಲ್ಲದಂತೆ ತನ್ನ ಸೇವೆಯನ್ನು ಮಾಡಿದ್ದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. அதே போல தான் எங்க சர்ச்சில் அவர் இந்த பெங்களூருக்கு வரும்போது 20 வயசு. ಅವರು ಸಭೆಯನ್ನು ನೋಡಿ ಬರುವಂತಹ ಸಮಯದಲ್ಲಿ 20 ವರ್ಷ வந்தாரு. ಅವರು ಬರುವಾಗ ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದರು. சின்ன வீடு எடுத்து சாமான வாங்கி கொடுத்து ஸ்டவ் வாங்கிட்டு பம்ப் ஸ்டவ் வாங்கி கொடுத்து அங்க இருந்தாரு. ಇವರು ಅವರಿಗೆ ಒಂದು ಮನೆಯನ್ನು ಅಲ್ಲಿ ಕೊಟ್ಟು ಅದರಲ್ಲಿ ಒಂದು கர்த்தர் நல்லவர். ಕರ್ತನು ಒಳ್ಳೆಯವನು. சின்னவன் ஆயிரம் பெரியவன் பலத்தை ஜாதியாக்குவேன். ಆತನು ಚಿಕ್ಕವರನ್ನು ಬಲದಿಂದ ಆತನು ತುಂಬಿಸುವಾತನಾಗಿ ಕಾಣಲ್ಪಡುತ್ತಾನೆ. பலத்தை ஜாதியாய் ಬಲವುಳ್ಳಂತ ಜನಾಂಗವಾಗಿ இந்த சபையை இந்த இடத்திலே ಇಷ್ಟು ದೊಡ್ಡ ಸಭೆಯನ್ನು கர்த்தர் வைத்திருக்கிறார் என்றால் ಕರ್ತನು ಇಟ್ಟಿದ್ದಾನೆ ಎಂದು ಹೇಳಿದರೆ கிருபை தான். ಅದು ಕರ್ತನ ಕೃಪೆಯಾಗಿದೆ. கர்த்தர் உண்மையாகவே எங்களுடைய சபைக்கு அதிகமாக உழைச்சிருக்கிறார். ಈ ಒಂದು ಸಭೆಯು ಈ ರೀತಿಯಾಗಿ ಬೆಳೆಯುವುದಕ್ಕಾಗಿ 40 நாட்கள் உபவாசம் நம்ம வீட்டுக்கார் 3 தடவை எடுத்தார். ಅವರು ಬಹಳವಾಗಿ ದುಡಿದಿದ್ದಾರೆ ಮತ್ತು ಪಾಸ್ಟರ್ ದೇವದಾಸ್ ಅವರು 40 ದಿನಗಳ ಉಪವಾಸವನ್ನು 3 ಸಲ ಮಾಡಿದ್ದಾರೆ. இப்பெல்லாம் சாப்பிட்டு ஜெபம் பண்ண மாட்டாங்க.
ಈಗೆಲ್ಲ ನೋಡುದಾದ್ರೆ ಊಟ ಮಾಡಿ ಮಾಡಿ ಪ್ರಾರ್ಥನೆ அவ்வளவு அவர் ಮಾಡೋದು. கூட அவர் ராத்திரி பகல் இருப்பாரு. ಅವರು ಸಹೋದರ ಮೂಡಿಯವರು ಸಹ ಪಾಸ್ಟರ್ இந்த ದೇವದಾಸ್ ಅವರ மாதிரி ಜೊತೆ சேரெல்லாம் இல்ல, ಇರ್ತಾ கீழே ಇದ್ದರು. தான் உட்காருவாரு. ಅವರು ಚೇರ್ ಎಲ್ಲ ಇಲ್ಲ, ಕೆಳಗಡೆನೆ ಕೂತ್ಕೋತಾ ಇದ್ರು. அவ்விதமாக அவர் எங்களுடைய சபை கட்டி எழுப்பினார். ಆ ರೀತಿಯಾಗಿ ಸಭೆಯನ್ನು ಕಟ್ಟಿ ಎಬ್ಬಿಸಿದರು. என்னுடைய சபை வாங்குவதற்கு, ಆ ಸಭೆಯನ್ನು ತೆಗೆದುಕೊಳ್ಳುವುದಕ್ಕೆ, பணங்கள் சிக்கனமாக நடத்துவதற்கு, ಹಣವನ್ನು ನಾವು ಸರಿಯಾಗಿ ಅದನ್ನು ಬುದ್ಧಿಮಾನಾಗಿ, ನಡೆಸುವುದಕ್ಕಾಗಿ, ಬುದ್ಧಿವಂತರಾಗಿ, சாலமன் ராஜாவை போல ಅರಸರಾದಂತಹ ಸೊಲೊಮೋನನ ರೀತಿಯಲ್ಲಿ புத்திமானாய், ಬುದ್ಧಿವಂತನಾಗಿ, ஞானமுள்ளவராய், ಜ್ಞಾನವಂತನಾಗಿ, யார்கிட்டயும் இது வரைக்கும் சண்டை சாடி போட்டு அவர் வெளியே வரல. ಯಾರಿಂದಲೂ ಜಗಳ ಮಾಡಿಕೊಂಡು ಸಭೆಯಿಂದ ಹೊರಗೆ ಬರಲಿಲ್ಲ. சமாதானத்தோடு ಸಮಾಧಾನದಿಂದ அந்த ஆலயத்திலே எல்லா காரியங்களையும் சொந்தமாக இன்றைக்கு எங்களுக்கு ரெஜிஸ்ட்ரேஷன் பண்ணியிருக்கிறான்னா அவர் தான் முன்னின்று எல்லா காரியத்தையும் அழகாய் நேர்த்தியாய் செய்து முடித்தார். ಆ ಒಂದು ಸಭೆಯಲ್ಲಿ ಅದನ್ನು ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡುವುದು ಮತ್ತು ಅದನ್ನು ಸರಿಯಾಗಿ ನಡೆಸುವುದು ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಮಾಡಿ அவர் ಮುಗಿಸಿದರು. வேலை செய்தா கூட பாஸ்டர் கூடவே இருப்பார். ಅವರು ಏನೇ ಮಾಡ್ತಾ ಇದ್ರು ಸಹ ಚಾಕು ಕೆಲಸ ಮಾಡಿದ್ರು, ಪೋಕು சொல்லுகிறவர் ಪಾಸ್ಟರ್ அல்ல. ಜೊತೆಯಲ್ಲೇ ಇರ್ತಾ ಇದ್ರು. இன்றைக்கு அநேக சாக்கு போக்குக்கு சொல்லிக்கொண்டு பேர் கிறிஸ்தவர்களாய் இருக்கிறார்கள். ಈ ದಿನದಲ್ಲಿ ನೋಡಬೇಕಾದ್ರೆ ಅನೇಕರು ಅನೇಕ ನೆಪಗಳನ್ನು ಹೇಳುತ್ತಾ அவரை போல ಇರ್ತಾರೆ. உண்மையான உத்தமனான ஊழியக்காரனை பார்த்ததில்ல. ಈ ರೀತಿಯಾದಂತಹ ಉತ್ತಮವಾದಂತಹ ನೀತಿವಂತನಾದಂತಹ ಸೇವಕನನ್ನು ನೋಡಿದ್ದೇ ಇಲ್ಲ. அவர் உண்மையாவே எங்களுடைய குடும்பத்தை அதிகமாக நேசிப்பார். ನಿಶ್ಚಯವಾಗಿ ಪಾಸ್ಟರ್ ದೇವದಾಸ್ ಅವರ பிள்ளைகளை ಕುಟುಂಬವನ್ನು ಅವರು அதிகமாக ಪ್ರೀತಿಸಿದರು. நேசிப்பார். ಅವರ ಮಕ್ಕಳನ್ನು ಪ್ರೀತಿಸಿದರು. எங்களுடைய சபை அதிகமாக நேசிப்பார். ಸಭೆಯನ್ನು ಹೆಚ್ಚಾಗಿ வந்த ಪ್ರೀತಿಸಿದರು. டைட்டஸ் அவர் அக்கா அவங்க ஃபேமிலி ரொம்ப அதிகமாக நேசிப்பார்கள். ಅವರ ತನ್ನ ಅಕ್ಕನವರು ಆ ಕುಟುಂಬದವರು ಸಹ ಕರ್ತನು நல்லவர். ಪ್ರೀತಿಸ್ತಾ ಇದ್ರು. ಕರ್ತನು ಒಳ್ಳೆಯವನು. அவர் கொடுத்த கனமான அந்த ராஜாஜி பகுதியிலே அங்கிருந்து ஓடி வருவார் வண்டியில. ಅವರು ಕೊಟ್ಟಂತ ದೇವರು ಕೊಟ್ಟಂತ ರಾಜಾಜಿನಗರದ ಸೇವೆಯನ್ನು ಮಾಡುವುದಕ್ಕಾಗಿ அங்கேயும் ಆ ಒಂದು இங்கேயும் ಸ್ಥಳದಿಂದ ಬರ್ತಾ ಇದ್ರು. அங்கேயும் இங்கேயுமாக இவர்கள் வீட்டிலே நாங்கள் அதிக வருஷமாய் நடத்தி ಅಲ್ಲಿ ಇಲ್ಲಿ ಓಡಾಡಿ ನಂತರ ನಮ್ಮ ಮನೆಯಲ್ಲಿ ದೇವರ ಆಲಯದ ಪ್ರಾರಂಭವನ್ನು ಮಾಡಿದರು. ஊழியத்திலே அநேக பிரச்சனைகள், உத்தரங்கள், போராட்டங்கள், பண கஷ்டங்கள், அந்த நாட்களிலே பணமே இருக்காது. ನಾವು ಸೇವೆಯಲ್ಲಿ ಅನೇಕ ರೀತಿಯಾದಂತಹ ಕಷ್ಟಗಳು ಮತ್ತು ಹಣದ ತೊಂದರೆಗಳು ಬರ್ತಾ ಇತ್ತು. ಕಷ್ಟಪಟ್ಟು இந்த கனமான ஊழியங்களை ಈ ಘನವಾದಂತಹ கடைசி மட்டுமாக நிலைநிற்கிறவனே ரட்சிக்கப்படுவான். ಕೊನೆಯವರೆಗೂ ನೆಲೆಯಾಗಿ ನಿಲ್ಲುವಂತವನೇ கடைசி ರಕ್ಷಣೆ மட்டுமாக ಹೊಂದುವನು. ரட்சிக்கப்பட்டு ಕೊನೆಯವರೆಗೂ ರಕ್ಷಣೆಯನ್ನು மரண பரியந்தம் ಮರಣದವರೆಗೂ கர்த்தர் அவரை அழகாக வழிநடத்தும்படியாகத்தான் நாங்கள் ஜெபிக்கிறோம். ಕರ್ತನು ಅವರನ್ನು ಸುಂದರವಾಗಿ ನಡೆಸಬೇಕೆಂಬುದಾಗಿ ನಾವು பாஸ்டரோடு ಪ್ರಾರ್ಥಿಸುತ್ತೇವೆ. அதிகமாக ஊழியம் செய்தார். ದೇವದಾಸ್ ಪಾಸ್ಟರ್ மோசேயோடு ಜೊತೆಯಲ್ಲಿ யோசுவா, ಮೋಶೆಯ ಜೊತೆಯಲ್ಲಿ ಯೆಹೋಶುವನು, மோசேயை போல உன்னை அழகா நான் நடத்துவேன், பலன் கொண்டு திடமனதார இரு என்று மோசுவாவுக்கு அடுத்தது யோசுவா அழகாக நடத்தினார் என்று ಮೋಶೆಯ வாசிக்கிறோம். ನಂತರ ಇರುವಂತ ಯೆಹೋಶುವನು ನಾನು ನಿನ್ನ ಸಂಗಡ ಇದ್ದು ನಿನ್ನನ್ನು ನಡೆಸುವೆನು ಎಂಬುದಾಗಿ ಹೇಳಿದಂತ ಪ್ರಕಾರವಾಗಿ ಯೆಹೋಶುವನು ಸಹ ಜನರನ್ನು இப்போது ನಡೆಸಿದನು. அவர் நடத்துவது மோசேக்கு அடுத்தது, பாஸ்டருக்கு அடுத்தது யோசுவாவை போல பலன் கொண்டு திடமனதாயிரு. ನಮ್ಮ ಬೋಧಕರಾದಂತಹ ಪಾಸ್ಟರ್ ದೇವದಾಸ್ ಅವರ ನಂತರವಾಗಿ ಸಹೋದರ ಮೂಡಿ ಅವರು ಯೆಹೋಶುವನ ರೀತಿಯಲ್ಲಿ ನೀನು ಭಯಪಡಬೇಡ, ದೃಢ ಮನಸ್ಸಿನಿಂದ ಇರು ಎಂಬುದಾಗಿ ಹೇಳುವಂತ ರೀತಿಯಲ್ಲಿ இப்போது இருக்கிற பாஸ்டர்கள் வரங்கள் இல்லாமல், தாளந்தங்கள் இல்லாமல், ஏதோ தானோ என்று நடத்துகிற மாதிரி அல்ல. அவருக்கு நம்ம பாஸ்டர் மூலமாக அவர் பிசாசு இங்க ஓட்டினாங்க வெளியே போய் நிற்கும். அதே மாதிரி அவர்கள் வரங்கள், தாளந்துகள், அபிஷேகம், தீர்க்க தரிசன வரங்களை கொடுத்து ஆலயத்தில் இருக்கும் போதே அவர் பெற்றுக்கொண்டார். ಅಲ್ಲಿ ಈ ದಿನದಲ್ಲಿ ಗಮನಿಸಿ ನೋಡಬೇಕಾದರೆ ಅನೇಕ ಬೋಧಕರು ಯಾವುದೇ ವರಗಳು ತಲಾಂತುಗಳು ಇಲ್ಲದೆ ದೇವರ ಸೇವೆಯಲ್ಲಿ ಭಾಗವಹಿಸುತ್ತಾರೆ. ಆದರೆ ದೇವರ ಸೇವೆಯಲ್ಲಿ ಅವರು ಇರುವಂತಹ ಸಮಯದ
ದಲ್ಲಿ ಅಂದರೆ ಪ್ರಾರಂಭದಲ್ಲಿಯೇ ಪಾಸ್ಟರ್ ದೇವದಾಸ್ ಅವರ ಸಭೆಯಲ್ಲಿ ಇರುವಾಗಲೇ ದೇವರು ಅನೇಕ ವರಗಳು ತಲಾಂತುಗಳಿಂದ ತುಂಬಿಸಿ 9 ನಡೆಸಿದ್ದಾನೆ. வரங்களை அவர் பெற்றுக்கொள்ள வேண்டும். ದೇವರು ಅನೇಕ ವರಗಳನ್ನು ಅವರಿಗೆ வயதானாலும் ದಯಪಾಲಿಸಬೇಕು. பரவாயில்லை. ಅವರಿಗೆ ವಯಸ್ಸಾದರೂ மோசே ಪರವಾಗಿಲ್ಲ. 120 வருஷம் வயதான போது கூட கண் மறைவா இல்லாத ஊழியம் செய்து தான் மரித்தார். ಅವರು ಅನೇಕ ವರ್ಷಗಳು ತುಂಬಿದಂತ ಸಮಯದಲ್ಲಿ ನೆರೆ ಬಂದಾಗಲೂ ಸಹ ದೇವರ ಸೇವೆಯನ್ನು ಮಾಡುತ್ತಲೇ ಸತ್ತರು. அப்படிதான் நாமும் இருக்க வேண்டும். ಅದೇ ರೀತಿಯಾಗಿ ನಾವು ಇರಬೇಕು. பேர்பிரசர்களாக இருக்க கூடாது. ನಾವು ಸೋಮಾರಿಗಳಾಗಿ ಕಂಡು ಬರಬಾರದು. உண்மையாகவே மூடியை குறித்து நான் மிகவும் பெருமைப்படுகிறேன். என்னை அழைத்த மூடிக்கு நான் இயேசுவின் நாமத்தினால் என் நன்றியை செலுத்துகிறேன். கர்த்தர் அந்த ஆலய மூடினாலும் பிசாசானவன் அநேக காரியங்கள் செய்து மூடப்பட்டாலும் உனக்கு நான் ஒரு திறந்த வாசலை வைத்திருக்கிறேன். ஆமென். இந்த வாசலை கர்த்தர் அவருக்கு அழகாக திறந்த வாசலை வைத்திருக்கிறார். ஆமென். ஹalleluya. கர்த்தர் உண்மையாவே எனக்கு அதிக பெருமை. சாலமோன் ஆலயத்திலே ஆண்டவராக இயேசு கிறிஸ்து வந்து அந்த இடத்திலே நான் இந்த ஆலயத்திலே வந்து நிற்குவேன். ஆண்டவர் சாலமோனுக்கு சொன்ன வண்ணமாக இந்த இடத்திலே ஆண்டவராக இயேசு கிறிஸ்து இவ்வளவு அழகான பெரிய ஆலயத்தை கொடுத்திருக்கிறார் என்றால் இந்த கர்த்தர் உண்மையாகவே நல்லவர். ಆಮೆನ್. ದೇವರು ನಮ್ಮ ಬೋಧಕರಿಗೆ ಈ ಒಂದು ತೆರೆದ ಬಾಗಿಲನ್ನು ಕೊಟ್ಟು ಇಷ್ಟು ದೊಡ್ಡ ಆಲಯವನ್ನು ಕೊಟ್ಟು ಇದರಲ್ಲಿ ಅನೇಕ ಜನರು ಬಂದು ದೇವರ ಸೇವೆಯಲ್ಲಿ ಭಾಗವಹಿಸುವಂತೆಯೂ ದೇವರ ವಾಕ್ಯವನ್ನು ತಿಳಿದುಕೊಳ್ಳುವಂತೆಯೂ ದೇವರು ಮಾಡಿರುವಂತ ಕೃಪೆಗಾಗಿ ದೇವರು ನಿಶ್ಚಯವಾಗಿ ಒಳ್ಳೆಯವನಾಗಿ ಕಂಡು ಬರ್ತಾ ಇದ್ದಾನೆ. இதே இடத்துல கர்த்தருடைய இடத்தை கொடுத்திருக்கிறார் என்றால் நம்மை அதிகமாக பெருமை பாராட்ட வேண்டும். ಆಮೆನ್. ಈ ಒಂದು ಸ್ಥಳದಲ್ಲಿ ದೇವರು ನಮಗೆ ಒಂದು ಸ್ಥಳವನ್ನು ಕೊಟ್ಟಿದ್ದಾನೆ ಎಂದು ಹೇಳುವುದಾದರೆ ನಾವು ಹೆಚ್ಚಿನ ಹೆಮ್ಮೆ ಪಡಬೇಕಾಗಿದೆ. கர்த்தர் சொல்றார் வாய்க்கால்களை வெட்டு. ದೇವರು ಹೇಳುತ್ತಾನೆ ನೀನು ಕಾಲುವೆಗಳನ್ನು ಉಂಟು ಮಾಡು. வாய்க்கால்களை வெட்டு. ನೀನು ಕಾಲುವೆಗಳನ್ನು ಉಂಟು ಮಾಡು. அதை நிரப்புவேன். ನಾನು ಅದನ್ನು ತುಂಬಿಸುವೆನು. கர்த்தர் கண்டிப்பாக ಕರ್ತನು ಖಂಡಿತವಾಗಿ இந்த ஏரியாலே ಈ ಒಂದು ಸ್ಥಳದಲ್ಲಿ தேவைகளை சந்தித்து ಅವರ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸಿ ನೀವು ಪ್ರಾರ್ಥನೆಯಲ್ಲಿ ಇರುವಾಗ இந்த ಅನೇಕ வாய்க்கால்களை கட்டி வெட்டி 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 கர்த்தர் நிரப்புகிற தேவன் ಇಲ್ಲಿ ಅನೇಕ ಹೊಳೆಗಳನ್ನು ಕಾಲುವೆಗಳನ್ನು ಉಂಟು ಮಾಡಿ ಅವುಗಳನ್ನು ದೇವರು ತುಂಬಿಸುವಾತನಾಗಿದ್ದಾನೆ. ஈசாக்கு விதைகளை விதைக்கும்போது ಇಸಾಕನು ಬೀಜಗಳನ್ನು ಬಿತ್ತುವಾಗ 1000 மடங்கு பலனை கொடுத்தது. ಅದು 1000 ಗಟ್ಟಲೆ ಫಲವನ್ನು ಕೊಟ್ಟಿತ್ತು. நம் விதைக்கிற விதைகள் வீணாய் போய்விடக் கூடாது. ನಾವು ಬಿತ್ತುವಂತ ಬೀಜವು ವ್ಯರ್ಥವಾಗಿ ಹೋಗಬಾರದು. அது 5 60 1000 பலனை கொடுக்கிறோம். ಅದು 5 60 1000 ಗಟ್ಟಲೆ ಫಲವನ್ನು ಕೊಡಬೇಕು. இந்த பட்டண வீதிகள் தெருக்கள் புற ஜாதிகள் எல்லாரும் இந்த ஆலயத்துல வரும்படியாக ஆண்டவருடைய வருகை அதி சீக்கிரமாய் இருக்கிறபடினால் இதோ சீக்கிரமாய் வருகிறேன் அவனுக்கு ஏற்ற பலனை கொடுப்பேன் என்று சொன்ன தேவன் இந்த இடத்திலே கர்த்தர் ஒரு நீதிமான் இருந்தால் அந்த பட்டணத்தை அசைக்க மாட்டேன் என்று சொன்ன தேவன் அவர் ஒரு நீதிமான் இருந்தால் போதும் இந்த பட்டணத்தை ஆண்டவர் அழிக்கவே மாட்டார். ನಾನು ಬೇಗನೆ ಬರುತ್ತೇನೆ ಎಂದು ಹೇಳಿದಂತಹ ದೇವರು ಈ ಒಂದು ಸ್ಥಳಕ್ಕೂ ಬರಲಿದ್ದಾನೆ. ಆದ್ದರಿಂದ ಈ ಒಂದು ಪಟ್ಟಣದಲ್ಲಿ ಕಾಣಲ್ಪಡುವಂತಹ ಈ ಸ್ಥಳದ ಬಾಗಿಲುಗಳನ್ನು ಅನೇಕ ಜನರಿಗೋಸ್ಕರ ತೆರೆದಿಡಿರಿ. ಆಗ ಅನೇಕರು ಬಂದು ದೇವರ ವಾಕ್ಯವನ್ನು ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ದೇವರು ಹೇಳಿದಂತ ಮಾತು ಇಲ್ಲಿಗೆ ನೆರವೇರುವುದು. ಒಬ್ಬನು ನೀತಿವಂತನು ಕಂಡು ಬಂದರೂ ಆ ಸ್ಥಳವನ್ನು ನಾನು ಅವರಿಗೋಸ್ಕರ ಕೊಡುವೆನು, ಅವರನ್ನು ನಾನು ನಶಿಸುವುದಿಲ್ಲ, ಆಶೀರ್ವದಿಸುವೆನು ಎಂಬುದಾಗಿ ಹೇಳಿದಂತ ಮಾತು ನೆರವೇರುವಂತ ಪ್ರಕಾರವಾಗಿ ಈ ಒಂದು ಸ್ಥಳದಲ್ಲಿ ದೇವರು ಆಲಯವನ್ನು ಇಟ್ಟಿದ್ದಾನೆ. ಇದನ್ನು ಅನೇಕ ಅನ್ಯ ಜನರಿಗಾಗಿ ತೆರೆದಿಡಿರಿ. 20 வருஷத்துக்கு முன்பதாக நான் பார்த்த ஜனங்கள் அநேக பேர் இருக்கிறீர்கள். 20 ವರ್ಷಗಳ ಹಿಂದೆ ನೋಡಿದಂತ ಜನರು ಅನೇಕರಿದ್ದೀರಿ. ஞான மகன் பாஸ்டரோடு அந்த நாட்டிலே ஊழியம் செய்து கொண்டிருக்கிறார். ಅನೇಕ ಇಲ್ಲಿ ಇರುವಂತ ಪ್ರೀತಿಯುಳ್ಳ ಸಹೋದರರು ಆ ದಿನದಿಂದ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. கொஞ்ச நாள் தான் இருப்பாங்க, ஓடிடுவாங்க. ಅನೇಕರನ್ನು ನೋಡುವಾಗ ಸ್ವಲ್ಪ ದಿನ ಇರುತ್ತಾರೆ, ಆಮೇಲೆ ಓಡಿ ಹೋಗ್ತಾರೆ. கர்த்தர் நல்லவர். ಕರ್ತನು ಒಳ್ಳೆಯವನು. கர்த்தர் சபையிலே நிலைத்திருக்கிறவரே ரட்சிக்கப்படுவான். ಕರ್ತನು ಆ ಸಭೆಯಲ್ಲಿ ಇರುವಂತ அநேக பேர் நான் வரும்போதே அழகா எனக்கு காஃபி கொடுத்தார்கள். 20 வருஷத்துக்கு முன்னால இருந்தவர்கள்
20 ವರ್ಷಗಳ ಮುಂಚೆ ಇದ್ದಂಥವರು ಬರುವಾಗಲೇ ಅವರೆಲ್ಲರೂ ನನ್ನನ್ನು ಬಹಳವಾಗಿ ಸ್ವಾಗತಿಸಿದರು. கர்த்தர் உண்மையாகவே இந்த சபைக்கு நல்லவர். ಕರ್ತನು ನಿಶ್ಚಯವಾಗಿ ಈ ಸಭೆಗೆ ಒಳ್ಳೆಯವನು. அநேக ஜனங்கள் இந்த ஆலயத்துக்கு வரணும். ಅನೇಕ ಜನರು ಈ ಆಲಯಕ್ಕೆ ಬರಬೇಕು. கர்த்தர் திறந்த வாசலை வைத்திருக்கிறார். ಕರ್ತನು ತೆರೆದ ಬಾಗಿಲನ್ನು ಇಟ್ಟಿದ್ದಾನೆ. ஒருவரும் பூட்டக்கூடாதபடிக்கு ಯಾರು ಅದನ್ನು திறந்த வாசலை வைத்திருக்கிறார். ಆತನು ತೆರೆದ ಬಾಗಿಲನ್ನು ಇಟ್ಟಿದ್ದಾನೆ. இந்த வாசல் கர்த்தருக்கு ஆண்டவருடைய வருகை வரைக்கும் சொந்தமாக இருக்க வேண்டும். ಈ ಒಂದು ಬಾಗಿಲುಗಳು ಕರ್ತನ ಬರೋವಣದವರೆಗೂ ಆತನಿಗೆ ಸ್ವಂತವಾಗಿರಬೇಕು. இன்னும் நிரம்பಿ வழிய வேண்டும். ಇನ್ನು ಹೆಚ್ಚಾಗಿ ತುಂಬಿ ಹರಿಯಬೇಕು. ஜாதிகள் வர வேண்டும். ಅನೇಕ ಅನ್ಯ ಜನರು ದೇವರನ್ನು கிறிஸ்தவர்கள் ತಿಳಿದುಕೊಳ್ಳಬೇಕು. வர வேண்டும். ಅನೇಕ ಜನರು ತಿಳಿದುಕೊಳ್ಳಬೇಕು. அநேக ஜனங்கள் வரும்படியாக கர்த்தர் நிச்சயமாக அற்புதங்களை கண்டிப்பா செய்வார். ಅನೇಕ ಜನರು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ದೇವರು ಅದ್ಭುತವನ್ನು ಮಾಡ್ತಾನೆ. முக்கியமாக மூடி வைஃப்காக நாம் அதிகமாக நன்றி செலுத்தோம். அவங்க பெரிய டாக்டர். ಸಹೋದರ ಮೂಡಿಯವರ ಹೆಂಡತಿ ಅವರಿಗೆ ಅವರು ಡಾಕ್ಟರ್ ಆಗಿದ್ದಾರೆ. ಬಿಡಿಯಲ್ಲಿ அவர் கிளினிக் வச்சிருக்க போது நம்ம போவோம். ಆಸ್ಟಿನ್ ಟೌನ್ ಅಲ್ಲಿ ಅವರು ಕ್ಲಿನಿಕ್ ಅನ್ನು ಇಟ್ಟಿರುವಂತ ಸಮಯದಲ್ಲಿ ಇವರು ಹೋಗ್ತಾ ಇದ್ರು. ಸರಿ ಪಡ್ತಿರುವಾಂಗ ಅವರು ಸರಿಯಾದ ಎಲ್ಲ ಔಷಧಿ ಕೊಟ್ಟು ಸರಿ ಮಾಡ್ತಾ ಕರ್ತನ ಇದ್ರು. ನಲ್ಲவர். ಕರ್ತನು ಒಳ್ಳೆಯವನು. Amen. Hallelujah. 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 So it's nice to hear such a beautiful testimony from the people who know me so closely. ಈ ಒಂದು ಸುಂದರವಾದಂಥ ಸಾಕ್ಷಿಯನ್ನು ಕೇಳುವುದಕ್ಕೂ ಬಹಳ ಸಂತೋಷವಾಗಿದೆ. ಅದು ನಮಗೆ ಹತ್ತಿರವಾಗಿರುವಂಥ ವ್ಯಕ್ತಿಗಳಿಂದ. First of all, I want to thank you that nearly 4.5 hours you all people are sitting here. I don't know how you people are all sitting. So my thanks to everyone here. ಇಲ್ಲಿ ಎಲ್ಲರೂ ಕೂಡಿ ಬಂದಿರುವಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ಕೋರುವವನಾಗಿದ್ದೇನೆ. So the programs are so tight packed. So I was wondering how I could able to manage nearly 4.5 hours, making all the people sit, not getting up from the chairs. ಈ ಒಂದು ಎಲ್ಲ ಸ್ಥಳಗಳಲ್ಲಿ ಸಮಯಗಳು ಹೆಚ್ಚಾಗಿರುವುದರಿಂದ ಹೇಗೆ ಕುಳಿತುಕೊಳ್ಳುತ್ತೀರಿ ಎಂಬುದಾಗಿ ತಿಳಿದುಕೊಂಡಿದ್ದೆನು. Hallelujah. Hallelujah. So I'll try to complete my narration in some 5 minutes. ಒಂದು 5 ನಿಮಿಷದವರೆಗೂ ನಿಮ್ಮೊಂದಿಗೆ ನಾನು ಹೇಳಲು ಬಯಸುತ್ತೇನೆ. ಎಲ್ಲರೂ ಮಾತಾಡಿದರೆ ನನಗೆ ಒಂದು 5 ನಿಮಿಷ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. Hallelujah. 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 So when I landed here in this great city of Bangalore, I was just 21 years old. City. ಈ ಒಂದು ಪಟ್ಟಣಕ್ಕೆ ಬಂದಂತ ಸಮಯದಲ್ಲಿ ನಮ್ಮ ಬೋಧಕರಿಗೆ 21 ವರ್ಷವಾಗಿತ್ತು. So when my brother saw the fountain, he came along with me. ಇವರ ಸಂಗಡ ಇವರ ಸಹೋದರನಾದಂತ ನಮ್ಮೆಲ್ಲರಿಗೂ ತಿಳಿದಿರುವಂತ ಸಾಧು ಫೌಂಟನ್ ಅವರು ಬಂದರು. We didn't know not a single soul in this city. ಈ ಒಂದು ಪಟ್ಟಣದಲ್ಲಿ ಯಾರೂ ಅವರಿಗೆ ಗೊತ್ತಿಲ್ಲ. So I joined as the deputy engineer in Bharat Electronics Limited. ಇವರು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಲ್ಲಿ ಡೆಪ್ಯೂಟಿ ಎಂಜಿನಿಯರ್ ಆಗಿ ಅಲ್ಲಿ ಕೆಲಸಕ್ಕೆ ಸೇರಿದರು. So somehow I used to go to my job, my company, and my brother used to be with me. So during that time, he started checking up all the people. Somehow he found Pastor Devdas. ಇವರು ಕೆಲಸಕ್ಕೆ ಹೋಗಿ ಬರುವಂಥ ಸಮಯದಲ್ಲಿ ಇವರ ಅಣ್ಣ ಇದ್ದುಕೊಂಡು ಅಕ್ಕಪಕ್ಕದಲ್ಲಿ ಹೇಗಿದ್ದಾರೆ ಎಂಬುದಾಗಿ ಎಲ್ಲ ಅಲ್ಲಿ ನೋಡ್ತಾ ಇದ್ದರು. ವಿಚಾರಿಸುವಂಥ ಸಮಯದಲ್ಲಿ ಪಾಸ್ಟರ್ ದೇವದಾಸ್ ಅವರನ್ನು ತಿಳಿದುಕೊಂಡರು. So the next, he took me and he met Pastor Devdas. ಇವರನ್ನು ಕರೆದುಕೊಂಡು ಹೋಗಿ ಪಾಸ್ಟರ್ ದೇವದಾಸ್ ಅವರನ್ನು ಭೇಟಿ ಮಾಡಿದರು. That's how my association with Pastor Devdas started. ಆ ರೀತಿಯಾಗಿ ಪಾಸ್ಟರ್ ದೇವದಾಸ್ ಅವರೊಂದಿಗೆ ಇವರ ಒಂದು ಭೇಟಿ ಆಯಿತು. So he was a man of God. ಅವರು ದೇವರ ಮನುಷ್ಯನು. He was also like me, was working as an officer in defense. ಅವರು ಸಹ ಡಿಫೆನ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದಂಥ ವ್ಯಕ್ತಿ. So you used to have his ministry at his home. ಅವರ ಮನೆಯಲ್ಲಿ ದೇವರ ಸೇವೆಯನ್ನು ಅವರು ಪ್ರಾರಂಭಿಸಿದ್ದರು. So along with him, I used to go. So wherever he goes, I followed him, like a faithful dog.
ಅವರು ಎಲ್ಲೆಲ್ಲ ಹೋದರೂ ನಂಬಿಕೆಯುಳ್ಳಂಥ ವ್ಯಕ್ತಿಯ ರೀತಿಯಲ್ಲಿ ಅವರ ಹಿಂದೆ ನಾನು ಹೋಗುತ್ತಾ ಇದ್ದೇನೆ. Still, I wonder many a times I just sat down behind his motorbike because he was a military man. He was having a bullet bike. I used to ride 40 kilometers, 50 kilometers. Sometimes I try to find out what he's doing. He used to sleep on the bullet and start going. I all the time tap him saying that, brother, wake up. Then you say, get up, again he'll go. ಅವರು ಹಿಂದೆ ಬೈಕ್ನಲ್ಲಿ ಕುಳಿತುಕೊಂಡು ಸೇವೆಗೆ ಹೋಗುತ್ತಾ ಇದ್ದೆ. ಆದರೆ ಅಲ್ಲಿ 40-50 ಕಿಲೋಮೀಟರ್ ದೂರ, ಅಷ್ಟು ದೂರ ಹೋಗುವಂಥ ಸಮಯದಲ್ಲಿ ಅವರು ಹಿಂದೆ ಕುಳಿತುಕೊಂಡು ನೋಡುವಾಗ ಬೈಕ್ ಓಡಿಸ್ತಾ ಇದ್ರು, ಆದರೆ ನಿದ್ದೆ ಮಾಡಿಬಿಡ್ತಾ ಇದ್ರು. ಆಗ ಇವರು ಅವರನ್ನು ತಟ್ಟಿ ಎಬ್ಬಿಸಿ ಮುಂದೆ ಹೋಗಬೇಕು ಎಂದು ಹೇಳಬೇಕಾದ್ರೆ ಆಗ ಎಚ್ಚೆತ್ತುಕೊಂಡು ಬೈಕ್ ಓಡಿಸ್ತಾ ಇದ್ರು. I never seen a person who does not sleep. ಯಾವ ವ್ಯಕ್ತಿಯು ನಿದ್ದೆ ಮಾಡಬಾರ್ದು ಎಂಬುದಾಗಿ ಹೇಳಲಿಲ್ಲ. But I saw this person rarely sleeps. ಆದರೆ ಈ ವ್ಯಕ್ತಿಯನ್ನು ನೋಡಬೇಕಾದ್ರೆ ಯಾವಾಗೋ ಒಂದ್ಸಲ ನಿದ್ದೆ ಮಾಡ್ತಾ ಇದ್ರು. So all that time, he was doing the ministry, so I started loving him, and we used to be so close, and we started that ministry at Jehovah Jireh Church, Ejipuram. ದೇವರ ಸೇವೆಯಲ್ಲಿ ಒಟ್ಟಾಗಿ ಇದ್ದುಕೊಂಡು ದೇವರ ಸೇವೆಯಲ್ಲಿ ಹೆಚ್ಚಾಗಿ ಆಸಕ್ತಿಯುಳ್ಳಂಥ ಅವರೊಂದಿಗೆ ಸೇರಿ ಈಜಿಪುರ ಭಾಗದಲ್ಲಿ ಆ ಒಂದು ಸಭೆಯನ್ನು ಪ್ರಾರಂಭಿಸಿದೆವು. We started moving in various parts of this great city, Bangalore, and when he used to come to this Rajaji Nagar, and slowly he made me to take over this Rajaji Nagar area, and we started this ministry. ನಾವು ಆ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ದೇವರ ಸೇವೆಯನ್ನು ಪ್ರಾರಂಭಿಸಿದರು. ನಿಧಾನವಾಗಿ ಬೆಂಗಳೂರಿನ ಈ ಒಂದು ರಾಜಾಜಿನಗರ ಭಾಗದಲ್ಲಿಯೂ ಸಹ ದೇವರ ಸೇವೆಯನ್ನು ಪ್ರಾರಂಭಿಸಿದಂಥ ಸಮಯದಲ್ಲಿ ನಮ್ಮ ಬೋಧಕರಾದಂಥ ಮೂಡಿ ಆಳ್ವಾ ಅವರನ್ನು ಆ ಒಂದು ಸೇವೆಯಲ್ಲಿ ಅವರು ಇರುವಂತೆ ಹೇಳಿ ಅದರಲ್ಲಿಯೇ ಮುಂದುವರಿಸುವುದಕ್ಕೆ ಹೇಳಿದರು. From that time onwards, there are so many people came along with me, and they are also growing in this. It is not my ministry's 40 years. It's a ministry of so many people, including my sister. ಆ ಒಂದು ಸಮಯದಿಂದ ಗಮನಿಸಿ ನೋಡಬೇಕಾದ್ರೆ ಅನೇಕ ಜನರು ಈ ಒಂದು ಸೇವೆಯಲ್ಲಿ ಭಾಗವಹಿಸಿದ್ದಾರೆ. ಮಾತ್ರವಲ್ಲದೆ ಅವರು ಅಂದಿನಿಂದ ಇಂದಿನವರೆಗೂ ದೇವರ ಸೇವೆಯಲ್ಲಿ ಇದ್ದಂಥ ವ್ಯಕ್ತಿಗಳಾಗಿ ಕಂಡು ಬರ್ತಾ ಇದ್ದಾರೆ. Now we are seeing as old people. When I met Nalina, she was only some 12 or 13 years old. ಈಗ ನೋಡಬೇಕಾದ್ರೆ ನಾನೇನು ಚಿಕ್ಕವಳಾಗಿ ಕಾಣ್ತಾ ಇದ್ದೀನಿ. ಆದರೆ ನಾವು ಸಂಧಿಸಬೇಕಾದ್ರೆ ನಾನು 9ನೇ ಕ್ಲಾಸ್ ಓದ್ತಾ ಇದ್ದೆ ಆವಾಗ. That time I did not know Kannada. ಆ ಸಮಯದಲ್ಲಿ ಇವರಿಗೆ ಕನ್ನಡ ಬರ್ತಾ ಇರಲಿಲ್ಲ. So, like Moses, God sent Aaron as a voice of Moses. ಇಲ್ಲಿ ದೇವರು ಮೋಶೆಗೆ ಬಾಯಾಗಿ ಆರೋನನನ್ನು ಆರಿಸಿಕೊಂಡಂಥ ರೀತಿಯಲ್ಲಿ For 40 years of my ministry, Sister Nalina is the voice of my ministry. Multi-language. So when I used to speak in Tamil, she used to translate in Kannada. And when I speak in English, she used to translate in Kannada. When I used to speak in my little Kannada, still used to translate in Hindi. All multi-language, whether it is Tamil or Kannada or Hindi, anything, she used to be my voice. Why I am telling this is, I look back and how God has blessed us. And all through my life, God has given me a supporting hand, right hands
All my little ones, which I've seen them as a boy, small boys, and they are now pastors sitting before you, and the elders, they are sitting before you. ನಾನು ಚಿಕ್ಕ ಮಕ್ಕಳಾಗಿ ನನ್ನ ಮುಂದೆ ಕಂಡಂಥ ಜನರು ಇಂದಿನ ದಿನದಲ್ಲಿ ಅವರು ಪಾಸ್ಟರ್ಸ್ಗಳಾಗಿ ಹಿರಿಯರಾಗಿ ದೇವರ ಸೇವೆಯಲ್ಲಿ ಇಂದಿಗೂ ಸಹ ಭಾಗವಹಿಸುತ್ತಾ ಇದ್ದಾರೆ. Because of their faithfulness also, this church has grown to this level. ಅವರ ನಂಬಿಗಸ್ತಿಕೆಯಿಂದಲೇ ಈ ಒಂದು ಸಭೆಯು ಇಂದಿನ ಮಟ್ಟಿಗೆ ಬೆಳೆದು ಬಂದಿದೆ. There are so many volunteers endlessly work day and night for this church. ಅನೇಕ ಸ್ವಯಂ ಸೇವಕರು ಸಹ ಈ ಒಂದು ಸಭೆಯು ಮುನ್ನತಿಗೆ ಬರುವುದಕ್ಕಾಗಿ ಹಗಲು ಇರುಳು ದುಡಿದಿದ್ದಾರೆ. Hallelujah. Hallelujah. Even this one week we wanted to complete the complete stage. Now last week it was not there. This week this is now completely decked up, to this level. ಕಳೆದ ವಾರದಲ್ಲಿ ನೋಡಬೇಕಾದ್ರೆ ಈ ರೀತಿಯಾದಂಥ ಅಲಂಕಾರಗಳು ಕಂಡು ಬರ್ತಾ ಇರಲಿಲ್ಲ. ಆದರೆ ಈ ಒಂದು ವಾರದಲ್ಲಿ ಅನೇಕ ಜನರು ಇದಕ್ಕಾಗಿ ದುಡಿದು ಕೆಲಸ ಮಾಡಿ ಹಗಲು ಇರುಳು ಎಂಬುದಾಗಿ ನೋಡದೆ ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ದೇವರ ಸೇವೆಯಲ್ಲಿ ಭಾಗವಹಿಸಿ ಈ ಸುಂದರವಾದಂಥ ಒಂದು ವೇದಿಕೆಯನ್ನು ನಮಗೋಸ್ಕರ ತಯಾರು ಮಾಡಿದ್ದಾರೆ. ನನಗೆ ಮುಂದೆ ಈಗ ಮಾತಾಡಿದಾರೆ ತಾಯಿ ಹೇಳಿದ್ರು, ಇವ್ರಿಗೆ ಕೋಪವೇ ವರಾದು ಇಲ್ಲ, ಬರುವುದಿಲ್ಲ, ಶಾಂತ ಗುಣವುಳ್ಳವರು, ಅದೆಲ್ಲ ಸುಳ್ಳು. ಯಾಕಂದರೆ ನನ್ನ ನೋಡಿದವ್ರಿಗೆ ಇಲ್ಲಿರುವವರು ಎಲ್ಲರಿಗೂ ಗೊತ್ತು. ಮುತ್ತು ಜೋಸಫ್ ಕೇಳ್ತಾರೆ ಲಾಸ್ಟ್ 1 week ಅವ್ರು ಕೇಳ್ತಾರೆ, ನನ್ನ ಫೋನ್ ಬಂದರೆ ಅವ್ರಿಗೂ ಅಯ್ಯೋ ಫಾಸ್ಟ್ ಫೋನ್ ಮಾಡಿದ್ದಾರೆ, ಒಂದು ವಾರದಲ್ಲಿ ಇಷ್ಟು ಮಾಡಬೇಕು, ದಿನ ಬೆಳಿಗ್ಗೆ ಎಂದು ಬಂದು ನೋಡಿದ್ರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಏನು ಮಾಡ್ತೀಯ, ಇದೆಯಾ, ಹಿಂಗೆ ಯಾಕೆ ಮಾಡಿದೆ, ಇಲ್ಲ ಟಾಪ್ ಕ್ಲಾಸ್ ಶೌಟಿಂಗ್ ನೋಡಿ. ಎಲ್ಲ ಪಾಸ್ಟರ್ಸ್ಲು ಕೇಳಿ, ನಮ್ಮ ಪಾಸ್ಟರ್ಸ್ ಎಲ್ಲ ಕೇಳಿ. ನಾನು ಬಂದಾಕ್ಷಣ ಒಳ್ಳೆ ಎಂಟ್ರ್ ಆದರೆ ಪಾಸ್ಟ್ರು ಬರ್ತಾರೆ ಅಂತಂದರೆ ಅವರವರು ಕಂಪ್ಲೀಟ್ ಡ್ರಾಮಾ ಚೇಂಜ್ ಆಗ್ತದೆ ಅಲ್ಲಿ. ನಿಜ ಅದು, ನಾನು ಹೇಳುವುದೆಲ್ಲ ನಿಜ. ನನಗೆ ಗೊತ್ತು ಇವ್ರು ಮಾಡುವುದೆಲ್ಲ ಡ್ರಾಮಾ ಅಂತ. ಅಷ್ಟು ನಮ್ಮ ಮೇಲೆ ಅವ್ರಿಗೆ ಭಯ. ಹೇಗೆ ಅವರು ಯಾವತ್ತು ಏನು ಮಾಡ್ತಾರೋ, ಪಾಸ್ಟ್ ಬಂದರೆ ಬೈತಾರೆ ಅಲೋ. ಆದ್ದರಿಂದಲೇ ದೇವರು ಇಷ್ಟು ದೊಡ್ಡದಾಗಿ ನಮಗೆ ಬೆಲೆಗೆ ಅನುಗ್ರಹ ಮಾಡಿದ್ದಾನೆ. ಹಲ್ಲೆಲೂಯಾ. ದಯ ತೋರಿಸಿದ್ದಾನೆ. I know my shortcomings. I know my problems. With all this, God has blessed us. It's not that I'm perfect in any way, as all these people are told. Basically, I'm not a short-tempered person. I'm not a humble person. I'm a very, very short-tempered person. I don't allow anybody to stand before me. Also, I'll tear them into pieces. Even in my office also, nobody can come and stand and talk to me. I'm that kind of a temperament person, but God has been using me even with all my shortcomings. ಇವರೆಲ್ಲರೂ ಇಷ್ಟು ಹೊತ್ತು ಹೇಳಿದ ರೀತಿಯಲ್ಲಿ ನಾನೇನು ಅಷ್ಟು ಎಲ್ಲದರಲ್ಲಿಯೂ ಪರ್ಫೆಕ್ಟ್ ಆಗಿರುವಂಥ ವ್ಯಕ್ತಿಯಲ್ಲ. ನನ್ನಲ್ಲೂ ಸಹ ಕೆಲವು ಕುಂದುಕೊರತೆಗಳು ಉಂಟು. ನೀವು ಇಲ್ಲಿ ನನ್ನ ಜೊತೆ ಕೆಲಸ ಮಾಡುವಂಥವರನ್ನು ಕೇಳಿ ನೋಡುವುದಾದರೆ ಅವರಿಗೆ ಗೊತ್ತಾಗುತ್ತದೆ ನಾನು ಹೇಗೆ ಅವರನ್ನು, ಅಂದರೆ ತಪ್ಪು ಮಾಡುವಂಥ ಸಮಯದಲ್ಲಿ ಹೇಗೆ ಅವರಿಗೆ ಬೈದು ಅದನ್ನು ಸರಿ ಮಾಡ್ತೇನೆ ಎಂಬುದಾಗಿ ನಮ್ಮೆಲ್ಲರಿಗೂ ಅನುಭವ ಉಂಟು. ಅವರು ಯಾವ ರೀತಿಯಾಗಿ ನಮಗೆಲ್ಲ ಚೆನ್ನಾಗಿ ಸ್ಕ್ರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆದರೂ ಸಹ ಅದೆಲ್ಲ ಮಾಡುವುದು ಇಂದಿನವರೆಗೂ ನಾವು ತಿಳಿದುಕೊಂಡಿರುವುದು ನಮ್ಮ ಒಳ್ಳೆಯದಕ್ಕಾಗಿಯೇ. ಇಂದು ನಾವು ಈ ರೀತಿಯಾಗಿ ನಿಂತುಕೊಂಡಿರುವುದು ಅವರು ಆ ರೀತಿಯಾಗಿ ಮಾಡದೇ ಇದ್ರೆ ನಾವು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. So I really extend my thanks to all my people who have been with me all through my 40 years of ministry, in spite of all my shortcomings. ಅವರ ಎಲ್ಲ ಕುಂದುಕೊರತೆಗಳ ಮಧ್ಯದಲ್ಲಿಯೂ ಸಹ ಈ 40 ವರ್ಷಗಳು ದೇವರ ಸೇವೆಯಲ್ಲಿ ನನ್ನೊಂದಿಗೆ ಇದ್ದು ಸಹಾಯ ಮಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನನ್ನ ವಂದನೆಗಳನ್ನು ಕೋರುವಂತವನಾಗಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದು ಒಂದೇ ವಾರದಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟ ಮುತ್ತು ಜೋಸಫ್ಗೆ ಥ್ಯಾಂಕ್ಸ್. ಆಮೇನ್. ಅಂಡ್ ಈ ಡೆಕೋರೇಷನ್ಸ್ ಎಲ್ಲ ಮಾಡಿದ
ಅರುಣ್ ಪಾರ್ಟಿ ನೋಡಿ ಎಷ್ಟು ಸುಂದರವಾಗಿ ಇದನ್ನು ಮಾಡಿದ್ದಾರೆ ಅಲ್ವಾ. ಅರುಣು ಮಿಸಸ್ ಅರುಣು ಅವ್ರ ಜೊತೆ ಎಷ್ಟು ಜನರು ಇದೆಲ್ಲ ಮಾಡಿದ್ದಾರೆ, ಅವ್ರಿಗೂ ಸಭೆ ಪರವಾಗಿ ಥ್ಯಾಂಕ್ಸ್. ಮತ್ತು ಬಿಹೈಂಡ್ ದ ಸೀನ್ ನಿಮಗೆ ಮುಗಿಸ್ಕೊಂಡು ಹೋಗುವಾಗ ಎಲ್ಲರಿಗೂ ಬಿರಿಯಾನಿ ಇದೆ, ಅದೆಲ್ಲ ಮಾಡಿದವರು ಎಲ್ಲ ಕಂಪ್ಲೀಟ್ ಬಿಹೈಂಡ್ ದ ಸೀನ್ ಎಲ್ಲ ಅರೇಂಜ್ಮೆಂಟ್ ಮಾಡುವ ರಾಜ ಆ್ಯಂಡ್ ಪಾಸ್ಟರ್ ಆನಂದ್. ನೀವು ಸಾಪ್ಟ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗಿ ದಯವಿಟ್ಟು. Hallelujah. Amen. So many people behind this, they are not seen outside, but they are behind the scene. They are the heroes behind the scenes. ಇಲ್ಲಿ ನಾವು ನೋಡಬೇಕಾದ್ರೆ ಕೆಲವರನ್ನು ಸಹ ಮಾತ್ರವೇ ನಾವು ನೋಡುತ್ತೇವೆ, ಆದರೆ ಪರದೆಯ ಹಿಂದೆ ಅನೇಕ ಜನರು ಕೆಲಸ ಮಾಡಿದ್ದಾರೆ. ಅವರನ್ನು ದೇವರು ಆಶೀರ್ವದಿಸಲಿ ಮತ್ತು ಅವರು ಸಹ ದೇವರ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. The most thing I really love from this church is the prayer of these church people. ಈ ಒಂದು ಸಭೆಯಲ್ಲಿ ಹೆಚ್ಚಾಗಿ ನಾನು ಪ್ರೀತಿಸುವಂಥದ್ದು ಈ ಸಭೆಯಿಂದ ಬರುವಂತ ಪ್ರಾರ್ಥನೆ. Last 21 days I see so many people fasting and praying. ಕಳೆದ 21 ದಿನಗಳವರೆಗೂ ಅನೇಕ ಜನರು ಉಪವಾಸದಿಂದ ಪ್ರಾರ್ಥನೆ ಮಾಡುತ್ತಾ ಇದ್ರು. You do not know how we are running this even now. ಈ ಒಂದು ಸಭೆಯನ್ನು ಹೇಗೆ ನಡೆಸುತ್ತಾ ಇದ್ದೇವೆ, ಇದನ್ನು ಹೇಗೆ ಇದು ಪ್ರಾರಂಭವಾಯಿತು ಎಂಬುದಾಗಿ ನಿಮಗೆ ತಿಳಿಯದೇ ಇರಬಹುದು. What are the problems we are facing? ಯಾವ ತೊಂದರೆಗಳನ್ನು ನಾವು ಇಲ್ಲಿ ನಮಗೆ ಬಂತು ಎಂಬುದಾಗಿ ಗೊತ್ತಿಲ್ಲದೆ ಇರಬಹುದು. To say an incident, yesterday our music party has to come from Hyderabad to here. They could not come because of the cloud burst and the flood at Hyderabad. They are not able to take their vehicle itself. So immediately, as an alternate, God has provided another. He has opened another gate and sent Brother Abhishek from Bellary. ಇಲ್ಲಿ ನಾವು ನಿನ್ನೆ ಬರಬೇಕಾದಂಥ ವ್ಯಕ್ತಿಗಳು ಆ ಒಂದು ವಾದ್ಯ ವೃಂದದವರು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುವುದಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಅಲ್ಲಿ ಹೆಚ್ಚಾದಂಥ ಮಳೆ ಸುರಿಯಿತು. ಆದ್ದರಿಂದ ಅವರು ತಮ್ಮ ವಾಹನವನ್ನು ತೆಗೆಯುವುದಕ್ಕೂ ಆಗಲಿಲ್ಲ. ಈ ರೀತಿಯಾದಂಥ ಅಡಚಣೆಯು ಬಂದಂಥ ಸಮಯದಲ್ಲಿ ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಸಹೋದರ ಅಭಿಷೇಕ್ ಅವರು ಇಲ್ಲಿಗೆ ಬರುವಂತೆ ನಮಗೆ ಸಹಾಯ ಮಾಡಿದರು. ಅವರು ಬಳ್ಳಾರಿ ಭಾಗದಿಂದ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. When we are yesterday doing in Aribari to come to all these things, suddenly our transformer, electrical transformer got busted around 4 o'clock. ಈ ಸಮಯದಲ್ಲಿ ಎಲ್ಲವನ್ನು ನಾವು ತಯಾರಿ ಮಾಡುತ್ತಿರುವಂಥ ಸಮಯದಲ್ಲಿ ನಮ್ಮ ಕರೆಂಟ್ ವಿದ್ಯುತ್ ಶಕ್ತಿಯ ಆ ಒಂದು ಬರ್ಸ್ಟ್ ಆಯಿತು. ಅದರಿಂದ ನಮಗೆ ತೊಂದರೆಯೂ ಉಂಟಾಯಿತು. Suddenly no electricity. ತಕ್ಷಣ ನೋಡಬೇಕಾದ್ರೆ ಅದರಲ್ಲಿ ವಿದ್ಯುತ್ ಶಕ್ತಿ ಇಲ್ಲ. We tried all our nook and corner to get something, but what gone is gone. There are so many transformers burnt out, and ours also one of that. ಅಲ್ಲಿ ಅನೇಕ ಟ್ರಾನ್ಸ್ಫಾರ್ಮರ್ಗಳು ಅಲ್ಲಿ ಬರ್ಸ್ಟ್ ಆಯಿತು. ಅದರಲ್ಲಿ ನಮ್ಮದು ಒಂದು ನಾವು ಏನು ಮಾಡುವುದಕ್ಕೂ ಸಾಧ್ಯವಾಗದೆ ಹೋಯಿತು. Our generator, that is also gone bad. ಈಗ ಜನರೇಟರ್ ಸಹ ಅದರಿಂದಲೂ ಉಪಯೋಗ ಮಾಡುವುದಕ್ಕೆ ಆಗಲಿಲ್ಲ. Last 3 days the mechanic is coming here, sitting, trying to correct it, the system to repair it. They could not repair. 3 ದಿನಗಳಿಂದ ಬಂದು ಇಲ್ಲಿ ಅದನ್ನು ಸರಿ ಮಾಡುವುದಕ್ಕೆ, ರಿಪೇರಿ ಮಾಡುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದಾರೆ. ಆದರೆ ಅದು ಆಗುತ್ತಿರಲಿಲ್ಲ. One problem to another problems. ಒಂದು ಸಮಸ್ಯೆ ನಂತರ ಇನ್ನೊಂದು ಸಮಸ್ಯೆ. But today, with all with God's grace, we are celebrating our 40th ministry and 20th anniversary of this church. ಆಮೆನ್. ಈ ಎಲ್ಲ ಅಡೆತಡೆಗಳ ಮಧ್ಯದಲ್ಲಿಯೂ ಸಹ ನಾವು ಈ ದಿನದಲ್ಲಿ ನಮ್ಮ 40 ವರ್ಷಗಳ ಸೇವೆ ಮತ್ತು 20ನೇ ವಾರ್ಷಿಕೋತ್ಸವವನ್ನು ಸಂತೋಷದಿಂದ ಸಂಭ್ರಮದಿಂದ ಆಚರಿಸುತ್ತಾ ಇದ್ದೇವೆ. He that called is faithful. ಆತನು ನಂಬಿಗಸ್ತನಾದಂತ ದೇವರು. He'll never put us into shame. ಆತನು ನಮ್ಮನ್ನು ನಾಚಿಕೆಗೊಳಿಸುವುದಿಲ್ಲ. So many years God has guided us, and every time you wonder why this problem, when we are shifting from one place to another problems, so much of pain and suffering, but God has shifted us from one place to another. And when we see that, when you look back,
what God has done is marvelous in our eyes. ದೇವರು ನಮ್ಮನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಈ ರೀತಿಯಾಗಿ ಸ್ಥಳಾಂತರಿಸಿಕೊಂಡು ಬರುತ್ತಾ ಇದ್ದಾನೆ. ಅದನ್ನು ನಾವು ಹಿಂತಿರುಗಿ ನೋಡುವಂಥ ಸಮಯದಲ್ಲಿ ದೇವರು ಎಷ್ಟು ಅದ್ಭುತವಾಗಿ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. So now today you see a wonderful church, a stage, and everything. There are so many people worked on behalf of this church. I extend my thanks to everyone, though I am not naming you people. ನಾನು ಹೆಸರು ಹಿಡಿದು ಹೇಳದೆ ಹೋದರೂ ಸಹ ಈ ಒಂದು ಆಲಯದಲ್ಲಿ ಇಷ್ಟು ಸುಂದರವಾಗಿ ಆಕರ್ಷಕವಾದಂಥ ಮನೋಹರವಾದಂಥ ಈ ಒಂದು ಸುಂದರ ಅಲಂಕಾರಗಳ ಮಧ್ಯದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸಹಾಯ ಮಾಡಿದಂಥ ಪರದೆಯ ಹಿಂದೆ ಇರುವಂಥ ಪ್ರತಿಯೊಬ್ಬ ಸ್ನೇಹಿತರಿಗೂ ನಮ್ಮ ಬಂಧು ಬಳಗದವರಾಗಿರುವಂಥ ಸಭೆಯ ಜನರಿಗೆ ನಾನು ವಂದನೆಯನ್ನು ಕೋರುವಂತವನಾಗಿದ್ದೇನೆ. Thank you all. ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ವಂದನೆ. And God bless you. ದೇವರು ನಿಮ್ಮನ್ನು And ಆಶೀರ್ವದಿಸಲಿ. I thank for Peter Tichikas and Pastor Christopher and Mrs. E.K. Peter, wonderful, and Pastor Jude, Brother Sati, who have taken our, and Mrs. Devadas. They all, when I called them on phone, they all came here and blessed this church. ಈ ಒಂದು ಸಮಯದಲ್ಲಿ ಬಂದು ಪಾಸ್ಟರ್ ಟಿಚಿಕಸ್ ಮತ್ತು ಪಾಸ್ಟರ್ ಕ್ರಿಸ್ಟೋಫರ್ ಮತ್ತು ಸಹೋದರಿ ಪೀಟರ್ ವಂಡರ್ಫುಲ್, ಸಹೋದರ ಸತ್ಯನಾಥನ್ ಮತ್ತು ನಮ್ಮ ದೇವದಾಸ್ ಪಾಸ್ಟರ್ ಅವರ ಹೆಂಡತಿಯಾಗಿರುವಂಥ ಸೋಫಿ ಆಂಟಿ ಮತ್ತು ಇಲ್ಲಿ ನೆರೆದು ಬರುತ್ತಿರುವಂಥ ಪ್ರತಿಯೊಬ್ಬರಿಗೂ ಫೋನ್ ಕಾಲಲ್ಲಿ ಹೇಳಿದ ತಕ್ಷಣ ಬಂದು ದೇವರ ಆಲಯದಲ್ಲಿ ಆಶೀರ್ವದಿಸುವುದು ಮಾತ್ರವಲ್ಲದೆ ನಮ್ಮ ಸಂಗಡ ಯಾವಾಗಲೂ ಇರುವಂಥ ಸಹೋದರ ಜೂಡ್, ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ವಂದನೆಯನ್ನು ಕೋರುವಂತವನಾಗಿದ್ದೇನೆ. Hallelujah. Hallelujah. And my special thank to the media team also. ಇಲ್ಲಿ ಮೀಡಿಯಾ ಟೀಮಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾದಂಥ ವಂದನೆ. Every minute is they are in the tender works every minute, because sometimes suddenly something goes wrong, something drops down, signals are not coming. They've been just trying to set right everything and delivering these speeches to you. ಅವರು ಪ್ರತಿ ಕ್ಷಣದಲ್ಲಿಯೂ ಬರುವಂಥ ಎಲ್ಲ ಅಡಚಣೆಗಳ ಮಧ್ಯದಲ್ಲಿಯೂ ಸಹ ಈ ಕಾರ್ಯಕ್ರಮವು ಸುಗಮವಾಗಿ ಸಾಗುವುದಕ್ಕೆ ಸಹಾಯ ಮಾಡಿದ್ದಾರೆ. So all the video teams, audio teams, media teams, and everyone, thanks to you all on behalf of Peter AG Church. ವಿಡಿಯೋ, ಆಡಿಯೋ ಮತ್ತು ಮೀಡಿಯಾ ಟೀಮ್ನಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಸಭೆಯ ಮುಖಾಂತರವಾಗಿ ವಂದನೆಯನ್ನು ಕೋರುವವನಾಗಿದ್ದೇನೆ. Especially maintenance team run by Pastor Anand. Suddenly there is leakage. Every time switch on, everything trips, and it's very difficult for us to get things done. But you also worked hard. Brother Aravind in electricity. There are so many people. I just cannot narrate it. There are so many people behind everything, and they've been working day and night to bring this occasion to this level. ಈ ಒಂದು ಕಾರ್ಯಕ್ರಮವು ಚೆನ್ನಾಗಿ ಸುಗಮವಾಗಿ ನಡೆಯುವುದಕ್ಕಾಗಿ ಮೇಂಟೆನೆನ್ಸ್ ಅಲ್ಲಿ ಕೆಲಸ ಮಾಡುತ್ತಿರುವಂಥ ವ್ಯಕ್ತಿಗಳು ಮತ್ತು ವಿದ್ಯುತ್ ಶಕ್ತಿಯ ಕೆಲಸವನ್ನು ಮಾಡುತ್ತಿರುವಂಥ ಪ್ರತಿಯೊಬ್ಬರು, ನಾವು ಹೆಸರು ಹೇಳಲು ಸಾಧ್ಯವಾಗದೇ ಇರಬಹುದು, ಆದರೂ ಸಹ ಪರದೆಯ ಹಿಂದೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ವಂದನೆಗಳನ್ನು ಕೋರುವವನಾಗಿದ್ದೇನೆ. So God bless you all. And now I request Pastor Christopher to kindly do the closing prayer, please. ಸಹೋದರ ಪಾಸ್ಟರ್ ಕ್ರಿಸ್ಟೋಫರ್ ಅವರು ಬಂದು ಇಲ್ಲಿ ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ஜெபிப்போம். இந்த 4 மணி நேரமாய் எந்த பாயிண்ட்டை விடுறது, எந்த பாயிண்ட்டை ஜெபிக்கிறது, ஆகவே கர்த்தர் எல்லாவற்றையும் கேட்டார். அவன் மிக மிக நேர்த்தியான ஒரு வைபவத்தை நாம் அனுபவித்தோம். அல்லேலூயா. அது நாங்கள் சென்னையிலிருந்து வந்து இதில் கலந்து கொண்டோம் என்றால் அது எங்களுக்கு மிகவும் பெரிய ஆசீர்வாதமாக இருந்தது. இப்படிப்பட்ட காரியங்களை எங்களுடைய சபைகளில் நாங்கள்
நடத்தி பார்க்க ஆசைப்பட்டோம், படுகிறோம், கண்டிப்பாக செய்வோம். அல்லேலூயா. ஜெபிப்போம். வானத்துக்கும் பூமிக்கும் ஆண்டவராகிய எங்கள் பரலோக பிதாவே, இந்த அருமையான நிகழ்ச்சியில் ஆண்டவரே, நாங்கள் ஆண்டவரே திரளாயின மக்கள் ஒன்று கூடி ஆண்டவரே இதை அனுபவத்தோடு பக்தி வைராக்கியத்தோடு ஆண்டவரே உம்முடைய ஆசீர்வாதத்தோடு நாங்கள் அனுபவித்து வருகிறோமே, கொடா கொடி ஸ்தோத்திரம். ஆண்டவரே, இனி வரும் காலங்களில் இன்னும் அதிகமான ஆத்தும ஆதாயத்தில் இந்த சபை ஆண்டவரே இன்னும் பிரயாசப்பட்டு இன்னும் திரளான ஜனங்களை இப்படி மந்தையிலே சேர்க்க கிருபை தாங்கப்பாங்க. மனித உழைப்பு மட்டும் அல்ல, என் தேவனாய் கர்த்தருடைய ஆசீர்வாதம் எங்களுக்கு தேவை. ஆண்டவரே, உம்முடைய பலத்தினால் இடைக்கட்டும், ஊழியக்காரனை பலப்படுத்தும், ஞானத்தை தாரும், உற்சாகப்படுத்தும், எந்த விதத்திலும் சோர்ந்து போகாதபடிக்கு என் தேவனாய் கர்த்தருடைய பலத்தினாலே ஆண்டவரே அவர் காரியங்களை செய்து முடிக்க கிருபைத்தாங்க. வந்த ஒவ்வொரு மக்களையும் ஆசீர்வதிங்கப்பா. உடனிருந்து ஒத்துழைத்த ஆண்டவரே ஒவ்வொரு பிள்ளைகளையும் ஆசீர்வதியும். தேவ கிருபையில் சூழ்ந்து கொள்ளட்டும். எல்லாவற்றையும் என் தேவனாய் கர்த்தர் நிறைவாய் செய்து முடித்திரே கொடா கொடி நன்றி அப்பா. நன்றியோடு துதிக்கிறோம். துதிகரமையெல்லாம் முக்கிய செலுத்துகிறோம். ஏசு கிறிஸ்து நாம் ஜெபிக்கும் பிதாவே, ஆமென். அல்லேலூயா. என் ஆத்துமாவே கர்த்தரை ஸ்தோத்திரி, என் முழு வழிபாடு பசுநாம ஸ்தோத்திரி, என் ஆத்துமாவே கர்த்தரை ஸ்தோத்திரி, அவர் செய்த சகல உபகாரங்களையும் மறவாதே. ஆமென். கர்த்தர் உங்களை ஆசீர்வதித்து காக்கடுவர். கர்த்தர் தமிழ மூத்த கிருபையாண்டு பிரசன்னத்தினால் வழிநடத்துவாராக. இயேசுவே நன்றி, நன்றி, நன்றி. Hello, Peter AG Church. Happy anniversary. It's so wonderful to have a day where you can look back, see where you started, how far you've come, and use that day to be grateful and thankful and to celebrate with all the people that have come with you so far. For the next year, I'd like to leave you with this verse. This is the day that the Lord has made. Rejoice and be glad in it. I hope for Peter AG Church and for all of the people in it, I pray that for the next year, every day will be a blessing and a gift. Have a wonderful celebration. I miss you all a lot. Peter sir. Hello. Since I couldn't be there in person, I just wanted to wish all of you a happy church anniversary. And as you gather today to celebrate this very special occasion, I just want to thank God for His faithfulness and for all of you all who have come together to build this church, and for those of you who have served over all these many years. And especially like to thank my parents for being so faithful in serving God, and for their vision, their love, and their commitment into bringing together this wonderful community. And as Paul says in Ephesians chapter 3, verses 20, let me read it out quickly. Now to Him who is able to do immeasurably more than all we ask or imagine, according to His power that is at work within us, to Him be glory in the church and in Christ Jesus, throughout all generations, forever and ever. Amen. So may God continue to build this church and this congregation for many more years to come. God bless you all. See you soon. Hello everyone. As our church back home in Bangalore celebrates its anniversary, my heart is filled with joy but also a sense of longing, since I'm this far from you all. I deeply miss the fellowship, the worship and the love that has always made our church feel like home. This church has been the foundation of my spiritual journey, and I carry these lessons even now, and these are a blessing to me every single day. I also want to take this moment to sincerely thank our pastor, Pastor Auntie, the assistant pastors, the leaders and our Sunday school teachers. They have tirelessly dedicated their time, their prayers and guide us every single day. Their leadership has shaped not only my life but the lives of so many in our congregation. Though I cannot be there in person with you all, my heart, prayers and gratitude are with you all. Happy anniversary. Praise the Lord, this is Doris. I feel so blessed to stand here today as we celebrate Pastor Modi Alba and the ministry of Peter AG Church.
This church has been part of my life since childhood, and many of my spiritual milestones have happened here, especially my Emma's baptism last year, which was one of the most meaningful moments of my life. Pastor Modi has always been an encouragement in every step I've taken. Pastor, your words and your prayers have guided me, and every time I walk into the church, I leave feeling renewed and blessed. Today, as we honor 40 years of your faithful ministry, I just want to say thank you for being a constant source of strength, encouragement, and love. Congratulations, Pastor, and to all the other pastors and servants of God, and may God continue to bless you and Peter Foundation Church in the years to come. As the scripture says in Jeremiah 3:15, then I will give you shepherds after my own heart, who will lead you with knowledge and understanding. We are so grateful that God gave us you, Pastor. Thank you, and once again, congratulations.